ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ವಿವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಮತ್ತೆ ಹಿನ್ನಡೆ. ಚಿಮುಲ್ ನಾಮ ನಿರ್ದೇಶನ ಒಂದೇ ದಿನದಲ್ಲಿ ರದ್ದು. ಕುರ್ಚಿಯ ಮೇಲೆ ಕುಳಿತು ಎದ್ದು ಬಂದ ಯಲುವಹಳ್ಳಿ ರಮೇಶ್. ಚಿಮುಲ್ ನಾಮ ನಿರ್ದೇಶನಕ್ಕೆ ಸರ್ಕಾರದ ಕಡಿವಾಣ. ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿ ಕಾರ್ಯಾಚರಣೆ. ಬರೋಬ್ಬರಿ 6 ಟನ್ ಗೋಮಾಂಸ ವಶ. ಮೆಣಸಿನಕಾಯಿ ಮೂಟೆ, ಟೊಮೆಟೊ ಕ್ರೇಟ್ಗಳ ಕೆಳಗೆ ಗೋಮಾಂಸ ಸಾಗಾಟ. ಆಂಧ್ರದಿಂದ ಬೆಂಗಳೂರಿಗೆ ಮಾಂಸ ಸಾಗಾಟ. 2 ಟೆಂಪೋ ವಶಕ್ಕೆ. ಚಿಕ್ಕಬಳ್ಳಾಪುರದಲ್ಲಿ 203 ಭಾರತ್ ಜೋಡೋ ಯುವ ಸಂಘ ರಚನೆ. ಯುವಕರಿಗಾಗಿ ಜಿಲ್ಲಾಡಳಿತ ಮೆಗಾ ಪ್ಲಾನ್. ಆಗಸ್ಟ್ 30ರೊಳಗೆ 203 ಯುವ ಸಂಘಗಳ ನೋಂದಣಿ. 16ರಿಂದ 35 ವರ್ಷದ ಯುವಕರಿಗೆ ಸುವರ್ಣಾವಕಾಶ. ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗೋಮಾಳ ಒತ್ತುವರಿ ವಿಚಾರದಲ್ಲಿ ಕಂದಾಯ ಇಲಾಖೆ ಮೌನ. 163.34 ಎಕರೆ ಗೋಮಾಳಕ್ಕೆ ಕಾಂಪೌಂಡ್ ನಿರ್ಮಿಸಿದವರ ಹೆಸರು ಬಹಿರಂಗಪಡಿಸುವಲ್ಲಿ ಅಧಿಕಾರಿಗಳ ಮೌನಕ್ಕೆ ಜನರ ಅಸಮಾಧಾನ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮತ್ತೆ ಹಿನ್ನಡೆಯಾಗಿದೆ. ಚಿಮುಲ್ ನಾಮನಿರ್ದೇಶನ ವಿಚಾರದಲ್ಲಿ ನಿನ್ನೆ ಸರ್ಕಾರ ಮಾಡಿದ್ದ ಆದೇಶವನ್ನ ಇಂದು ಅದೇ ಸರ್ಕಾರ ರದ್ದುಪಡಿಸಿದ್ದು, ನೂತನ ನಾಮನಿರ್ದೇಶನ ಸದಸ್ಯರಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ನಿಮಿಷಗಳಲ್ಲಿ ಆದೇಶ ರದ್ದಾಗಿದೆ. ಆದೇಶ ಮಾಡಿದ್ದು ಯಾಕೆ ಮತ್ತು ರದ್ದು ಮಾಡಲು ಕಾರಣವೇನು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರೇ ಉತ್ತರ ಹೇಳಬೇಕಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಳೆದ 48 ಗಂಟೆಗಳಲ್ಲಿ ಭಾರೀ ರಾಜಕೀಯ ಕೋಲಾಹಲ ಉಂಟಾಗಿದೆ. ಮೊದಲನೆಯದಾಗಿ ಬಗರ್ ಹುಕುಂ ಸಮಿತಿ ರಚನೆ ವಿಚಾರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ತೀರ್ಮಾನಕ್ಕೆ ರಾಜ್ಯ ಹೈಕೋರ್ಟ್ ತಡೆ ನೀಡಿದರೆ, ಮತ್ತೊಂದು ವಿಚಾರವಾದ ಚಿಮುಲ್ ನಾಮ ನಿರ್ದೇಶನ ನೇಮಕ ವಿಚಾರದಲ್ಲಿ ಸರ್ಕಾರ ಮಾಡಿದ ಆದೇಶವನ್ನು ಸರ್ಕಾರವೇ ರದ್ದು ಮಾಡುವ ಮೂಲಕ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ. ಎರಡೂ ವಿಚಾರಗಳಲ್ಲಿಯೂ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಹಿನ್ನಡೆಯಾಗಿದೆ. ವೀಕ್ಷಕರೇ, ಈ ಆದೇಶ ಕಾಣ್ತಾ ಇದೆಯಲ್ಲ, ಈ ಆದೇಶ ಆಗಸ್ಟ್ 18ರಂದು ರಾಜ್ಯ ಸಹಕಾರ ಇಲಾಖೆಯ ಅಧೀನ ಕಾರ್ಯದರ್ಶಿಗಳಾದ ಜಿ ರಂಗನಾಥ್ ಅವರು ರಾಜ್ಯಪಾಲರ ಆದೇಶಾನುಸಾರ ಹೊರಡಿಸಿದ ಆದೇಶವಿದು. ಈ ಆದೇಶದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ನಡೆದ ನಂತರ ಸರ್ಕಾರದ ನಾಮನಿರ್ದೇಶನ ಸ್ಥಾನಗಳಿಗೆ ಕಾಕಲಚಿಂತ ರಾಜಣ್ಣ ಅವರನ್ನು ನೇಮಿಸಿ ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನೇಮಿಸಿದ್ರಲ್ಲ, ಆ ಆದೇಶ ರದ್ದುಪಡಿಸಿ ರಾಜಣ್ಣ ಅವರ ನೇಮಕ ರದ್ದು ಮಾಡಿ ನೂತನ ನಾಮನಿರ್ದೇಶನ ಸದಸ್ಯರಾಗಿ ಯಲುವಹಳ್ಳಿ ರಮೇಶ್ ಅವರನ್ನು ನೇಮಿಸಿ ಆದೇಶ ನೀಡಲಾಗಿತ್ತು. ಹಾಗಾಗಿ ಇಂದು ಬೆಳಿಗ್ಗೆ ಯಲುವಹಳ್ಳಿ ರಮೇಶ್ ಅವರೊಂದಿಗೆ ಚೀಮುಲ್ಗೆ ಆಗಮಿಸಿದ ಶಾಸಕ ಪ್ರದೀಪ್ ಈಶ್ವರ್ ಏನು ಮಾತನಾಡಿದ್ರು ನೀವೇ ಕೇಳಿ. ಕಳೆದ 40-45 ವರ್ಷದಿಂದ ಸ್ಟೂಡೆಂಟ್ ಲೀಡರ್ ಆಗಿ ಯೂತ್ ವಿಂಗಲ್ಲಿ ಎಲ್ಲದರಲ್ಲೂ ಕೆಲಸ ಮಾಡ್ಕೊಂಡು ಬೆಳೆದಂಥ ಕಾಂಗ್ರೆಸ್ನ ಕಟ್ಟಾಳು ವ್ಯಕ್ತಿ. ಈವನ್ ನನಗೆ ಟಿಕೆಟ್ ಆಗುವಾಗ ಕೂಡ ಮೊಯ್ಲಿ ಸಾಹೇಬರ ಮನೆಯಲ್ಲಿ ಇವರು ಗಂಗ್ರೆಕಾಲು ನಾರಾಯಣ ಸ್ವಾಮಣ್ಣ ಎಲ್ಲ ರೇಸಲ್ಲಿದ್ದರು. ಇವರೆಲ್ಲರೂ ತ್ಯಾಗ ಮಾಡಿ ನನಗೆ ಟಿಕೆಟ್ ಕೊಡೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು. ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡಿದ್ವಿ. ಅಣ್ಣನ್ನ KMF ನಿರ್ದೇಶಕರು ಮಾಡಬೇಕು ಅನ್ನೋದು ಆಸೆ ಇತ್ತು. ಆ ಕಾರಣಕ್ಕೆ ಚುನಾವಣೆಯಲ್ಲಿ ನಿಂತಿದ್ದರು. ಆದರೆ ಕೆಲವು ಸಮಸ್ಯೆಗಳಿಂದ ಸೋಲ್ಬೇಕಾಯಿತು. ಆದರೂ ಅವ್ರಿಗೆ ನಾಮನಿರ್ದೇಶನ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನಿನ್ನೆ ಮುಖ್ಯಮಂತ್ರಿಗಳನ್ನ, ಸಹಕಾರ ಸಚಿವರನ್ನ, ಜಿಲ್ಲಾ ಉಸ್ತುವಾರಿ ಸಚಿವರನ್ನ 3 ಜನ ಮನವೊಲಿಸಿ
ಅಣ್ಣಾಗಿ ಇವತ್ತು ನಾಮನಿರ್ದೇಶನ ಮಾಡಿದ್ವಿ. ಅದು ಡೈರಿಯಲ್ಲಿ ಹೋಗಿ ಅದನ್ನು ಕೊಟ್ಟು ಅವ್ರು ಇವತ್ತಿಂದ ಅಧಿಕೃತವಾಗಿ ಡೈರೆಕ್ಟರ್ ಆಗಿರ್ತಾರೆ. ನಾನು ನಿಲ್ಲಬೇಕು ಅನ್ನೋ ಆಸೆ ಏನು ಇರಲಿಲ್ಲ. ಅವರು ಘೋಷಣೆ ಮಾಡಿದ್ರು ನಮ್ಮ ಕಾಂಗ್ರೆಸ್ ಪರವಾಗಿ ಯಲುವಳ್ಳಿ ರಮೇಶ್ ಅಣ್ಣವರು ನಮ್ಮ ಅಭ್ಯರ್ಥಿಯವರು ಅಂತ. ಅವರು ಯಾವಾಗ ಹೇಳಿದ್ರು ನಾನು ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡಿ ಪ್ರಯತ್ನ ಮಾಡಿದೆ. ಆದರೆ ಕೆಲವು ಮತಗಳ ಅಂತರದಲ್ಲಿ ಸೋತೆ. ಆದರೂ ಕೂಡ ವಿಶೇಷವಾಗಿ ಕಾಳಜಿ ವಹಿಸಿ ಅವರು CM ಲೆವೆಲ್ವರೆಗೂ ಹೋಗಿ ಅವರು ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ನನ್ನ ರೈತರ ಸೇವೆನ ಅವ್ರು ಕೊಟ್ಟಂಥ ಗೌರವಕ್ಕೆ ನನ್ನ ಗೌರವ ಹೆಚ್ಚಿಲ್ಲ. ಇವತ್ತು ಪ್ರದೀಪ್ ಈಶ್ವರ್ MLA ಅವ್ರ ಗೌರವ ಹೆಚ್ಚಿದೆ ಈ ತಾಲೂಕಲ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕವಾಗಿ ಜನಸೇವೆ ನಾನು ಮಾಡ್ತೇನೆ. ನೋಡಿದ್ರಲ್ಲ, ಬೆಳಿಗ್ಗೆ 11 ಗಂಟೆಗೆ ಅಧಿಕಾರ ವಹಿಸಿಕೊಂಡ ಯಲುವಹಳ್ಳಿ ರಮೇಶ್ ಅವರಿಗೆ ಶಾಕ್ ನೀಡುವಂತೆ ಈಗ ಮತ್ತೊಂದು ಆದೇಶವೂ ಬಂದಿದೆ ನೋಡಿ. ಇಲ್ಲಿ ಕಾಣ್ತಾ ಇರೋ ಆದೇಶ ಇಂದು ಅಂದರೆ ಆಗಸ್ಟ್ 19ರಂದು ಅದೇ ಸಹಕಾರ ಇಲಾಖೆಯ ಅಧೀನ ಕಾರ್ಯದರ್ಶಿಗಳಾದ G. ರಂಗನಾಥ್ ಅವರು ರಾಜ್ಯಪಾಲರ ಆದೇಶಾನುಸಾರ ಹೊರಡಿಸಿದ ಆದೇಶವಾಗಿದೆ. ನಿನ್ನೆ ಹೊರಡಿಸಿದ್ದ ಆದೇಶ ರದ್ದುಪಡಿಸಿ ಇಂದು ಮತ್ತೊಂದು ಆದೇಶ ಹೊರಡಿಸಿದ್ದಾರೆ. ಅಲ್ಲಿಗೆ ಯಲುವಹಳ್ಳಿ ರಮೇಶ್ ಅವರ ನೇಮಕ ಕೇವಲ 1 ದಿನಕ್ಕೆ ಮಾತ್ರ ಸೀಮಿತವಾಯಿತು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಗೊಂದಲದ ಗೂಡಾಗಿದ್ದು, ಪ್ರತಿ ವಿಚಾರದಲ್ಲೂ ಪಕ್ಷದ ಆಂತರಿಕ ಅಸಮಾಧಾನಗಳು ಬಹಿರಂಗವಾಗಿ ಪಕ್ಷದ ಕಾರ್ಯಕರ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗುತ್ತಿದೆ. ಇಂದು ಅದೇ ನಡೆದಿದ್ದು. ಇದಕ್ಕೆ ಕಾರಣಗಳೇನು ಮತ್ತು ಇದು ಹೀಗೆ ಮುಂದುವರೆದರೆ ಜಿಲ್ಲೆಯಲ್ಲಿ ಪಕ್ಷದ ಸ್ಥಿತಿ ಏನಾಗಲಿದೆ ಇತ್ಯಾದಿ ವಿಚಾರಗಳ ಬಗ್ಗೆ ಪಕ್ಷದ ವರಿಷ್ಠರು ಗಮನಿಸಬೇಕಾದ ಜವಾಬ್ದಾರಿ ಇದೆ ಎಂದರೆ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಮೇಶ್ ಅಣ್ಣವರು ಚುನಾವಣೆಗೆ ನಿಂತಿದ್ರು. ಆಗ ಆಂಜನಪ್ಪಣ್ಣವರು ಎಲ್ಲ ನಮ್ಮ ಹಿರಿಯರು ಪ್ರಯತ್ನ ಪಟ್ವಿ. ಸ್ವಲ್ಪದ್ರಲ್ಲಿ ಹಿನ್ನಡೆ ಆಯಿತು. ಸೊ ಅದಕ್ಕೆ ನಾಮನಿರ್ದೇಶನ ಮಾಡಿಸ್ಬೇಕು ಅಂತ ಎಲ್ಲರ ಸಹಕಾರದೊಂದಿಗೆ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು, ಬೈರತಿ ಸುರೇಶ್ ಅಣ್ಣವರು ಮತ್ತು ಜಿಲ್ಲೆಯ ಎಲ್ಲರೂ ಹಿರಿಯರ ಆಶೀರ್ವಾದದಿಂದ ಅವ್ರಿಗೆ ನಾಮನಿರ್ದೇಶನ ಆಗಿದೆ. ಯಲುವಳ್ಳಿ ರಮೇಶ್ ಅಣ್ಣನವರ ಕುಟುಂಬದ ಋಣ ನನ್ನ ಮೇಲೆ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಪ್ರಮಾಣದ ಗೋಮಾಂಸ ಸಾಗಾಟ ಮಾಡುತ್ತಿದ್ದ 2 ಟೆಂಪೋ ವಾಹನಗಳನ್ನು ಗೋರಕ್ಷಕ ಸಂಘಟನೆಗಳ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ. ಆಂಧ್ರ ಪ್ರದೇಶದಿಂದ ಬೆಂಗಳೂರಿನತ್ತ ಮಾಂಸ ಸಾಗಿಸಲಾಗುತ್ತಿದ್ದ ಸುಮಾರು 6 ಟನ್ ಮಾಂಸವನ್ನ ಪೊಲೀಸರಿಗೆ ಒಪ್ಪಿಸಿದ್ದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಒಣಮೆಣಸಿನಕಾಯಿ ಹಾಗೂ ಟೊಮ್ಯಾಟೊ ಕ್ರೇಟ್ಗಳ ನಡುವೆ ಅಡಗಿಸಿ ಸಾಗಿಸುತ್ತಿದ್ದ ಗೋಮಾಂಸದ ವಾಹನಗಳನ್ನು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಟೆಂಪೋ ವಾಹನಗಳನ್ನು ತಡೆದು ಪರಿಶೀಲಿಸಿ ಗೋರಕ್ಷಕ ಸಂಘಟನೆಗಳ ಕಾರ್ಯಕರ್ತರು ವಾಹನಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆಂಧ್ರ ಪ್ರದೇಶದಿಂದ ಬೆಂಗಳೂರಿನತ್ತ ಗೋಮಾಂಸ ಸಾಗಿಸಲಾಗುತ್ತಿದ್ದ 2 ಟೆಂಪೋ ವಾಹನಗಳಲ್ಲಿ ಸುಮಾರು 6 ಟನ್ ಮಾಂಸ ಸಾಗಿಸಲಾಗುತ್ತಿತ್ತು ಎಂದು ಗೋರಕ್ಷಕ ಸಂಘಟನೆಗಳು ಆರೋಪಿಸಿವೆ. ಬೆಂಗಳೂರಿನ ಶಿವಾಜಿನಗರದ ಹೋಟೆಲ್ಗಳಿಗೆ ಮಾಂಸವನ್ನು ಸಾಗಿಸಲಾಗುತ್ತಿತ್ತು ಎಂಬ ಆರೋಪವೂ ಕೇಳಿಬಂದಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ವಾಹನಗಳನ್ನು ಹಿಡಿದಿರುವುದಾಗಿ ಸಂಘಟನೆಗಳ ಕಾರ್ಯಕರ್ತರು ತಿಳಿಸಿದ್ದಾರೆ. ವಾಹನಗಳನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ಒಪ್ಪಿಸಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾಂಸದ ಮೂಲ, ಸಾಗಾಟದ ಉದ್ದೇಶ ಹಾಗೂ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬುದರ ಕುರಿತು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಈ ದಿನ ಬೆಳಿಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಾವು ಒಂದು ಕೌ ಸ್ಲಾಟರ್ ಆ್ಯಕ್ಟ್ ಪ್ರಿವೆನ್ಷನ್ ಆಫ್ ಕೌ ಸ್ಲಾಟರ್ ಆ್ಯಕ್ಟ್ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ನಮಗೆ ಮಾಹಿತಿ ಬಂದಿತ್ತು, ಯಾರು ಗೋರಕ್ಷಕ ಸಂಘಟನೆದವರು ಫೋನ್ ಮಾಡಿದರು ಕಿ ಈ ಥರ ಯಾವುದು ಗಾಡಿ ಹಿಂದೂಪುರದಿಂದ ಶ್ರೀನಿವಾಸ್ಪುರ ಮಂಚನಹಳ್ಳಿ ದಾರಿಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ಬರ್ತಾ ಇದೆ. ಸೊ ಅವರು ಕೂಡ ಲೊಕೇಶನ್ ಕೊಡ್ತಾಯಿದ್ರು ಕಿ ಈ ಕಡೆಯಿಂದ ಬರ್ತಾಯಿದೆ. ಆಮೇಲೆ ನಮ್ಮ ಪೊಲೀಸ್ದವರು ಕೂಡ ಹೋಗಿದ್ದಾರೆ. ಆಮೇಲೆ ಈ ಗಾಡಿಗೆ ನಾವು ಸ್ಟಾಪ್ ಮಾಡಿದ್ದೀವಿ. ಗಾಡಿಯಲ್ಲಿ ಆಲ್ರೆಡಿ ಕಟ್ ಆಗಿದೆ, ಈ ಥರ ಮಾಂಸ ಸಿಕ್ಕಿದೆ, ಬೇಸಿಕ್ಲಿ ಮೀಟ್ ಸಿಕ್ಕಿದೆ ಹಸುದು. ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಈಗ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಮತ್ತು ಅದನ್ನು ಚೆಕ್ ಮಾಡೋಕ್ಕೆ ಕಲಿಸ್ತೀವಿ ಎಲ್ಲಿಂದ ಬರ್ತಾಯಿತ್ತು, ಯಾವ ಜಾಗೆಯಿಂದ ಇದು ಆಗಿದೆ ಎಲ್ಲ ಆಪರೇಷನ್.
ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಸುಮಾರು ಎಷ್ಟು 6 ಟನ್ ಅರೌಂಡ್ 600 kg ಇರಬೇಕು, ಈ ಥರ ಮಾಹಿತಿ ಇದೆ. ಅದನ್ನು ಚೆಕ್ ಮಾಡ್ತೀವಿ ನಾವು. ಅವಕಾಶ ಇದೆ ಸರ್ ನೋಡಿ, ಆ ಕೌ ಸ್ಲಾಟರ್ ಆ್ಯಕ್ಟಲ್ಲಿ, ಪ್ರಿವೆನ್ಷನ್ ಆಫ್ ಕೌ ಸ್ಲಾಟರ್ ಆ್ಯಕ್ಟಲ್ಲಿ ಬೇರೆ ಬೇರೆ ಥರ ಡಿಫೈನ್ ಮಾಡಿದ್ದಾರೆ. ಈ ಏಜ್ ಆಗುತ್ತೆ ಹಸುದು, ಅದನ್ನು ವೆಟ್ನರಿ ಡಾಕ್ಟರಿಂದ ರೆಕಮೆಂಡೇಷನ್ ತಗೊಂಡು, ಸರ್ಟಿಫಿಕೇಷನ್ ತಗೊಂಡು ಆಮೇಲೆ ಮಾಡಬೇಕು ಮಾಡಬಾರ್ದು ಈ ಥರ ಎಲ್ಲ ಥರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಆ್ಯಕ್ಟಲ್ಲಿ. ಅದನ್ನು ಎಲ್ಲ ಫಾಲೋ ಮಾಡಬೇಕು. ಯಾರು ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಈಗ ಗಾಡಿ ಸಿಕ್ಕಿದೆ ನಮಗೆ, ಗಾಡಿದು ಡ್ರೈವರ್ ಮತ್ತು ಅವರ ಜೊತೆಗೆ ಬೇರೆ ಜನ ಇತ್ತು, ಅವರ ಜೊತೆಗೆ ಅವರು ಸಿಕ್ಕಿದ್ದಾರೆ. ಆಮೇಲೆ ಈ ಗಾಡಿಯಲ್ಲಿ ಏನು ಐಟಮ್ ಇದೆ, ಮೀಟ್ ಪ್ಯಾಕ್ ಮಾಡಿ ಹಾಕಿದ್ದಾರೆ ಚೀಲಲ್ಲಿ, ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಇನ್ನೊಂದೆಡೆ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಾಟ ನಡೆಯುತ್ತಿದೆ ಎಂದು ಆರೋಪಿಸಿರುವ ಗೋರಕ್ಷಕ ಸಂಘಟನೆಗಳ ಕಾರ್ಯಕರ್ತರು ಇಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಪುನೀತ್ ಗೌಡ ಅಂತ, ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತ ಮಾತಾಡ್ತಾ ಇರೋದು. ಏನು ಹಿಂದೂಪುರದಿಂದ ಬೆಂಗಳೂರು ಶಿವಾಜಿನಗರಕ್ಕೆ ಹೋಟೆಲ್ಗಳಿಗೆ ಗೋಮಾಂಸವನ್ನು ರಫ್ತು ಮಾಡ್ತಿದ್ದಾರೆ. ನೀವು ಗಾಡಿಯನ್ನು ರೆಸ್ಕ್ಯೂ ಮಾಡಬೇಕು ಅನ್ನೋ ಮಾಹಿತಿ ಇತ್ತು. ಆ ಮಾಹಿತಿ ಮೇರೆಗೆ ಗಾಡಿಯನ್ನು ಚಿಕ್ಕಬಳ್ಳಾಪುರದ ಹೈವೇಲಿ ಗಾಡಿಯನ್ನು ತಡೆದು ಗಾಡಿಯಲ್ಲಿ ಏನಿದೆ ಅಂತ ಗಾಡಿಯಲ್ಲಿ ಮಾಲನ್ನ ಚೆಕ್ ಮಾಡಿದಾಗ ಗೋವುಗಳ ಮಾಂಸ ಕಡಿಮೆ ಅಂದರೂ 18ರಿಂದ 20 ಗೋವುಗಳನ್ನು ಕಡ್ದು ಮಾಂಸದ ರೂಪದಲ್ಲಿ 2 ಭಾಗವನ್ನಾಗಿ ಮಾಡಿ ಮಾಂಸವನ್ನು ತುಂಬಿಕೊಂಡು ಶಿವಾಜಿನಗರಕ್ಕೆ ತೊಗೊಂಡೋಗ್ತಾ ಇದ್ರು ಅಂಗಡಿಗೆ. ಆ ಮಾಹಿತಿ ಮೇರೆಗೆ ನೋಡಿದಾಗ ಗಾಡಿ ತುಂಬ ಹಸುನ ಅರ್ಧ ಸೀಳಿ ಗಾಡಿ ತುಂಬ ತುಂಬಿದ್ದಾರೆ. ಆ ಗಾಡಿಯನ್ನು ಹಿಡ್ದು 112ಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟು ಪೊಲೀಸ್ನವ್ರು ಬರೋಕ್ಕೆ 3/4 ಗಂಟೆ 45 ನಿಮಿಷ ತೊಗೊಂಡ್ರು. ಅಷ್ಟರಲ್ಲಿ ಮುಸಲ್ಮಾನರು 20ರಿಂದ 30 ಜನ ಕಾರ್ಗಳಲ್ಲಿ ಬೈಕ್ಗಳಲ್ಲಿ ರೌಂಡ್ಸ್ ಹಾಕೊಂಡು ಬರ್ತಿದ್ದಾರೆ. ಗಾಡಿ ನಿಲ್ಲಿಸು ಅಂದರೆ ಗಾಡಿ ನಿಲ್ಲಿಸಲ್ಲ. ಇಲ್ಲಿ ಹೇಳ್ತಾರೆ ಗಾಡಿ ನೀವು ನಿಲ್ಲಿಸ್ಬೇಡಿ, ನಿಮ್ಮ ಮೇಲೆ ರಿಟರ್ನ್ ಕೇಸ್ ಮಾಡ್ತೀನಿ ಅಂತ. ಸರ್, ಮಾಹಿತಿ ಬರ್ತಿದೆ, ಗಾಡಿಯನ್ನು ಹಿಡೀರಿ ಅಂದರೆ ಇಲ್ಲಿ ಗಾಡಿ ಕಣ್ಣೆದುರುಗಡೆ ಹೋಗ್ತಿದ್ರು ಕೂಡ 112 ಕಂಡ್ರೂ ಕೂಡ ಗಾಡಿ ಸಿಕ್ಕಿಲ್ಲಪ್ಪ ಅಂತ ಹೇಳ್ತಾರೆ. ಗಾಡಿ ಫುಲ್ಲು ನಮಗೆ ಡೌಟ್ ಬಂತು ಸರ್. ಹಿಂದಗಡೆ ಮೂಟೆ ಎಲ್ಲ ಒಟ್ಟಿದ್ರು. ಈಗ ಆಲ್ರೆಡಿ ಈ ಡ್ರೈವರ್ ಮೇಲೆ ನಾವು ಒಂದ್ಸಲಿ ಇದರಲ್ಲಿ ಕೊಡಗಿಹಳ್ಳಿಲಿ FIR ಮಾಡಿಸಿದ್ದೀವಿ. ಇದೇ ಡ್ರೈವರ್ ಇದ್ದ, ಇದೇ ಮಾಂಸದ ಗಾಡಿನ ತುಂಬ್ಕೊಂಡು ಬರ್ತಿದ್ದ, ಆಲ್ರೆಡಿ FIR ಇತ್ತು. ಸೊ ನೋಡಿದಾಗ ಡ್ರೈವರ್ನ ಅನುಮಾನ ಬಂದು ನೋಡಿದಾಗ ಸೇಮ್ ಡ್ರೈವರ್ ಇದ್ದ. ಗಾಡಿ ಇಲ್ಲೇ ಹೋಗ್ತಿದ್ಯಲ್ಲ ಅಂತ ಯೂಟರ್ನ್ ಬಂದು ಗಾಡಿ ನಿಲ್ಲಿಸಪ್ಪ ಅಂತ ಕೇಳಿದ್ರೆ ನಿಲ್ಲಿಸ್ತಿಲ್ಲ, ಗುದ್ದಕ್ಕೆ ಬಂದ ಕಾರ್ಗೆ. ಗುದ್ದಕ್ಕೆ ಬರ್ತೀನಿ ಮತ್ತೆ ಮುಂದೆ ಹೋಗಿ ಅಲ್ಲೊಂದು ಸಿಗ್ನಲ್ ಇತ್ತು, ಕಂಟೈನರ್ ಇತ್ತು, ಕಂಟೈನರನ್ನು ಅಡ್ಡ ಹೊಡೆಸಿ ನಮ್ಮ ಕಾರನ್ನು ಅಡ್ಡ ಹೊಡೆದು ನಿಲ್ಲಿಸಿ ಗಾಡಿಯನ್ನು ಚೆಕ್ ಮಾಡಿ ಕೇಳಿದಾಗ ಅದೇ FIR ಹಾಕಿರುವಂಥ ವ್ಯಕ್ತಿ ಇದ್ದ. ಏನಿದೆಯಪ್ಪ ಅಂತ ಗಾಡೀಲಿ ಕೇಳಿದಾಗ 18 ಟೋಟಲ್ 2 ಗಾಡಿಯಿಂದ 18ರಿಂದ 20 ಹಸುಗಳನ್ನು ಕಡ್ದು ತೊಗೊಂಡೋಗ್ತಾ ಇದ್ದೀನಿ. ಶಿವಾಜಿನಗರದ ಪ್ರತಿಯೊಂದು ಹೋಟೆಲ್ಗಳಿಗೆ ನಾನು ಸಪ್ಲೈ ಮಾಡ್ತೀನಿ ಅಂತ ಡ್ರೈವರ್ ಒಪ್ಕೊಂಡಿರ್ತಾನೆ. ಅದಾದಮೇಲೆ 112 ಹ್ಯಾಂಡ್ ಓವರ್ ಕೊಟ್ಟು ಚಿಕ್ಕಬಳ್ಳಾಪುರದ ರೂರಲ್ ಸ್ಟೇಷನ್ಗೆ ಹಸುಗಳನ್ನು ತೊಗೊಂಡು ಅಂದರೆ ಮಾಂಸವನ್ನು ತೆಗೆದು ಹ್ಯಾಂಡ್ ಓವರ್ ಮಾಡಿದ್ವಿ. ಅದಾದಮೇಲೆ ಅಂದರೆ ಮಾಂಸವನ್ನು ನನಗೆ ಮಾಂಸದ ಅದರ ಟಾರ್ಪಲ್ ಕಾಣಿಸ್ತು ಜಾಸ್ತಿ, ಗ್ರೀನ್ ಟಾರ್ಪಲ್. ಏನೋ ಮಾಂಸದ ಎಲ್ಲ ಕಡೆನೂ ಮಾಂಸ ಏನು ಸಪ್ಲೈ ಮಾಡ್ತಾರಲ್ಲ ಅದೇ ರೀತಿ ಟಾರ್ಪಲ್ ಇತ್ತು, ಹಗ್ಗ ಇತ್ತು, ಗೋವಿನ ಗಾಡಿ ಅಂತ ಅನುಮಾನ ಬಂತು. ಆ ಅನುಮಾನದ ಮೇರೆಗೆ ಗಾಡಿಯನ್ನು ಹಿಡ್ದು ಚೆಕ್ ಮಾಡಿದ್ವು. ಗಾಡಿ ಒಳಗಡೆ ಹಾಕ್ಬಿಟ್ಟು ಅದರ ಮೇಲೆ ಮೆಣಸಿನಕಾಯಿನ ಒಟ್ಟನ್ನು ಹಾಕ್ಬಿಟ್ಟು ಸಾಗಿಸುವಂತಹ ಕೆಲಸ ಅವರು ಮಾಡ್ತಾ ಇದ್ರು. ಅದು ನಮ್ಮ ಗೋರಕ್ಷಕರು ನೋಡಿ ಅದನ್ನ ಹಿಡಿದು ಬಂಧಿಸಿದ್ದಾರೆ. ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು ಬಂಧಿಸಿದ್ದಾರೆ. ಎಷ್ಟು ಗಾಡಿಯಲ್ಲಿ, ಯಾವ ಗಾಡಿಯಲ್ಲಿ ಏನಿದೆ? 2 ಗಾಡಿಯಲ್ಲಿದೆ, ಒಂದು ಬುಲೆರಲ್ಲಿ, ಟಾಟಾ ಎಸಿಯಲ್ಲಿದೆ. ಸುಮಾರು ಒಂದು 18ರಿಂದ 20 ಹಸುಗಳನ್ನು ಕಡೆದು ಅವರು ಎತ್ಕೊಂಡು ಹೋಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರು. ನಮ್ಮ ಗೋರಕ್ಷಕರು ನೋಡಿ ಅದನ್ನ ತಡೆದು ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ. ಬೇರೆ ಏನೋ ಗೊಬ್ಬರ ಇಲ್ಲ ತೋಟದ ಜಮೀನಿಗೆ ಮೆಣಸಿನಕಾಯಿ ಇದು ಎತ್ಕೊಂಡು ಹೋಗ್ತಿದ್ದಾರೆ. ಮೆಣಸಿನಕಾಯಿ ತೊಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾ ಇರೋ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ಗೊತ್ತಾಗೋದಿಲ್ಲ. ಏನೋ ಹೋಗ್ತಾ ಇದೆ ಬಿಡಿ, ಆ ಮೆಣಸಿನಕಾಯಿ ಏನೋ ಹೋಗ್ತಾ ಇದೆ ಅನ್ಕೋತಾರೆ. ಬಟ್ ಅದ್ರೊಳಗಡೆ ರಹಸ್ಯ ಇರುತ್ತೆ ನೋಡಿ. ಗೋಮಾಂಸವನ್ನು ತುಂಬಿ ಎತ್ಕೊಳ್ಳುವಂತಹ ಕೆಲಸ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಖಂಡಿಸಿ ಎಲ್ಲರೂ ತಡೆ ಹಿಡಿಬೇಕು. ಯಾಕಂದರೆ ಗೋಮಾಂಸ ಅನ್ನೋದು ಒಂದು ಇದೆಲ್ಲ ದೇವ್ರ ಸ್ಥಾನ, ಅದು ಗೋಮಾಂಸ ಅನ್ನೋದು ದೇವ್ರದು. ಅದಕ್ಕೆ ರಕ್ಷಣೆ ಕೊಡಿ ಅಂತ ನಮ್ಮಲ್ಲಿ ಎಲ್ಲಿ ಹಿಡ್ದಿದ್ದೀವಿ? ಅವರು ಬಂದು ಹೈವೇನಲ್ಲಿ ಹಿಡ್ದಿದ್ದಾರೆ, ಚಿಕ್ಕಬಳ್ಳಾಪುರ ಹೈವೇನಲ್ಲಿ ಹಿಡ್ದಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಟೆಂಪೋ ವಾಹನಗಳನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಭಾರೀ ಪ್ರಮಾಣದ ಗೋಮಾಂಸ ಸಾಗಾಟಕ್ಕೆ ಸಂಬಂಧಿಸಿದಂತೆ ತನಿಖೆಯ ಬಳಿಕವಷ್ಟೇ ಪ್ರಕರಣದ ಸಂಪೂರ್ಣ ಸತ್ಯ ಹೊರಬರಬೇಕಿದೆ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯುವಕರನ್ನ ಕ್ರೀಡೆ, ಸಂಸ್ಕೃತಿ, ಸಾಮಾಜಿಕ ಸೇವೆ ಹಾಗೂ
ವಿವಿಧ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸುವ ಉದ್ದೇಶದಿಂದ ಬರೋಬ್ಬರಿ 203 ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಆಗಸ್ಟ್ 30ರೊಳಗೆ ಸಂಘಗಳ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಕನಿಷ್ಠ 20,300 ಯುವಕರನ್ನ ಸದಸ್ಯರನ್ನಾಗಿ ನೋಂದಾಯಿಸುವ ಗುರಿ ಹೊಂದಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 203 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ಸಿದ್ಧತೆ ನಡೆದಿದೆ. ಈ ಕುರಿತು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ತಲಾ ಒಂದು ಸಂಘದಂತೆ ಒಟ್ಟು 154 ಸಂಘಗಳನ್ನು ಸ್ಥಾಪಿಸಲಾಗುತ್ತದೆ. ನಗರ ಪ್ರದೇಶದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ 49 ಸಂಘಗಳು ಅಸ್ತಿತ್ವಕ್ಕೆ ಬರಲಿವೆ. ಪ್ರತಿ ಸಂಘದಲ್ಲಿ ಕನಿಷ್ಠ 100 ಸದಸ್ಯರಿರಬೇಕು. ಹೀಗಾಗಿ ಜಿಲ್ಲೆಯಲ್ಲಿ ಕನಿಷ್ಠ 20,300 ಯುವಕರ ಸದಸ್ಯತ್ವ ನೋಂದಣಿ ಮಾಡುವ ಗುರಿ ನಿಗದಿಪಡಿಸಲಾಗಿದೆ. ಈಗಾಗಲೇ 1,054 ಮಂದಿ ಸದಸ್ಯರು ನೋಂದಣಿಯಾಗಿದ್ದಾರೆ. 16ರಿಂದ 35 ವರ್ಷದೊಳಗಿನ ಯುವಕರು ಸಂಘದ ಸದಸ್ಯರಾಗಲು ಅರ್ಹರಾಗಿದ್ದು, ಆಧಾರ್ ಆಧಾರಿತ ನೋಂದಣಿ ಕಡ್ಡಾಯವಾಗಿದೆ. ಸದಸ್ಯತ್ವಕ್ಕೆ 10 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. BJYS ಪೋರ್ಟಲ್ ಅಥವಾ ಮೊಬೈಲ್ ಆಪ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ಗ್ರಾಮ ಒನ್, ಕರ್ನಾಟಕ ಒನ್ ಹಾಗೂ ನಾಗರಿಕ ಸೇವಾ ಕೇಂದ್ರಗಳಲ್ಲೂ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. ಪ್ರತಿ ಸಂಘದಲ್ಲಿ 15 ಸದಸ್ಯರ ಕಾರ್ಯಕಾರಿ ಸಮಿತಿ ಇರಲಿದ್ದು, ಮಹಿಳೆಯರು ಹಾಗೂ ವಿವಿಧ ಸಾಮಾಜಿಕ ವರ್ಗಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲಾಗುತ್ತದೆ. ಸಮಿತಿಯ ಅವಧಿ 2 ವರ್ಷಗಳಾಗಿರುತ್ತದೆ. ಇನ್ನು ಪ್ರತಿ ಭಾರತ್ ಜೋಡೋ ಯುವ ಸಂಘಕ್ಕೆ ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತದೆ. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಪರಿಸರ ಸಂರಕ್ಷಣೆ, ಸ್ವಚ್ಛತೆ, ಜಲ ಸಂರಕ್ಷಣೆ, ಯೋಗ, ರಕ್ತದಾನ, ಡಿಜಿಟಲ್ ಸಾಕ್ಷರತೆ, ವೃತ್ತಿ ಮಾರ್ಗದರ್ಶನ ಹಾಗೂ ಉದ್ಯಮಶೀಲತೆ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ಅನುದಾನ ಬಳಸಲಾಗುತ್ತದೆ. ಗ್ರಾಮೀಣ ಕ್ರೀಡಾಕೂಟ, ರಕ್ತದಾನ ಶಿಬಿರ, ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ, ಸೈಬರ್ ಸುರಕ್ಷತೆ, ಸಂಚಾರಿ ನಿಯಮಗಳು ಮತ್ತು ವಿಪತ್ತು ನಿರ್ವಹಣೆ ಕುರಿತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇದೊಂದು ಸಮಾಜ ಕಟ್ಟುವ ಕೆಲಸ ಇರೋದ್ರಿಂದ ಬೇರೆ ಅನ್ಯ ರೀತಿ ಇದು ಮಾಡೋದಲ್ಲ, ಇದನ್ನೊಂದು ಸಕಾರಾತ್ಮಕವಾಗಿ ತೆಗೆದುಕೊಂಡು ಒಂದು ಹಳ್ಳಿಗಳಲ್ಲಿ, ಒಂದು ಗ್ರಾಮದಲ್ಲಿ ಒಂದು ಒಳ್ಳೆಯ ಯುವಕರ ತಂಡ, ಅದು ಯಾವುದೇ ರಂಗಕ್ಕೆ ಅವಶ್ಯಕತೆ ಇದ್ದರೆ, ಒಳ್ಳೆ ಕೆಲಸಗಳಿಗಿದ್ರೆ ಬಳಸ್ಕೊಳ್ಳೋ ಅಂಥ ಒಂದು ತಂಡ, ಆ ತಂಡ ಆಗಬೇಕು. ಅದಕ್ಕೆ ಸರ್ಕಾರದಿಂದನೇ ಅನುದಾನಗಳನ್ನು ಕೊಡಬೇಕು. ಅದೊಂದು ವ್ಯವಸ್ಥಿತವಾದ ಶಿಷ್ಟ ರೀತಿಯಲ್ಲಿ ಅದು ನಡಿಬೇಕು ಅಂತಕ್ಕಂಥದ್ದು ಆಶಯ ಇದೆ. ಈ ಘಟಕದ ಆ ಕಾರ್ಯಕಾರಿ ಸಮಿತಿ ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ಕಾರ್ಯಕಾರಿ ಸಮಿತಿನಲ್ಲಿ 15 ಜನರ ಆಂತರಿಕ ಕಾರ್ಯಕಾರಿ ಸಮಿತಿ. ಆ ಸಮಿತಿನಲ್ಲಿ ಈಗಾಗಲೇ ಹೇಳಿದ್ದೀನಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, 12 ಜನ ಕಾರ್ಯಕಾರಿ ಸದಸ್ಯರು, ಒಬ್ಬರು ಇದರಲ್ಲಿ ಕಾರ್ಯದರ್ಶಿ ಕೂಡ ಇರ್ತಾರೆ. ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರಲ್ಲಿ ಕಡ್ಡಾಯವಾಗಿ ಒಬ್ಬರು ಮಹಿಳೆಯರಿರಬೇಕು. ಮತ್ತು ಈವನ್ ಮೀಸಲಾತಿ ಕೂಡ ಈ ಒಂದು ಸಮಿತಿನಲ್ಲಿ, ಈ ಒಂದು ಸಂಘದಲ್ಲಿ ಮೀಸಲಾತಿ ಕೂಡ ಇದೆ. SC ST ಅವರಿಗೆ ಈ ಕಾರ್ಯಕಾರಿ ಸಮಿತಿಯ 15 ಜನರಲ್ಲಿ SC ST ಅವರಿಗೆ 3 ಸದಸ್ಯರು ಇರಬೇಕಾಗುತ್ತೆ. ಅದರಲ್ಲಿ ಕಡ್ಡಾಯವಾಗಿ 1 ಮಹಿಳೆ ಇರಬೇಕು. OBC ಮೈನಾರಿಟಿ 4 ಸದಸ್ಯರು, ಕಡ್ಡಾಯವಾಗಿ 1 ಮಹಿಳೆ ಇರಬೇಕು. ಸಾಮಾನ್ಯ ವರ್ಗಕ್ಕೆ 8 ಸದಸ್ಯರು, ಅದರಲ್ಲಿ 3 ಮಹಿಳೆಯರು ಕಡ್ಡಾಯವಾಗಿರಬೇಕು. ಸೊ ಕನಿಷ್ಠ ಈ 15 ಮೆಂಬರ್ಸಲ್ಲಿ 3 ಮಹಿಳೆಯರು ಇರಲೇಬೇಕು. ಹೆಚ್ಚಿಗೆ ಯಾವುದೇ ಲಿಮಿಟ್ ಇಲ್ಲ. ಆದರೆ ಅದನ್ನೆಲ್ಲ ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥದ್ದು. 2 ವರ್ಷಗಳಿಗೆ ಮಾತ್ರ ಸದಸ್ಯರು ಈ ಕಾರ್ಯಕಾರಿ ಸಮಿತಿನಲ್ಲಿ ಸದಸ್ಯರಾಗಿರ್ಲಿಕ್ಕೆ ಅವಕಾಶ. ನಂತರ 2 ವರ್ಷ ಆದಮೇಲೆ ಅವ್ರು ಮತ್ತೆ ಮರು ಆಯ್ಕೆ ಮಾಡೋಕ್ಕಾಗಲ್ಲ. ಯೋಜನೆ ಘನ ಸರ್ಕಾರ ಯೋಜನೆಯನ್ನು ಘೋಷಿಸಿ ಅದಕ್ಕೆ 1,000 ಕೋಟಿ ಅನುದಾನ ಮತ್ತು ಇದಕ್ಕೆ ಏನು ಬೇಕು ಅದರ ಮೊದಲನೇ ಕಂತು ಮತ್ತು ಮೆಂಟರ್ಸ್ಗೆ ಅವ್ರಿಗೆಲ್ಲನೂ ಕೂಡ ಮಾಸಿಕ ಸಂಭಾವನೆ, ಈ ಥರದ್ದೆಲ್ಲ ಅಂಶಗಳು, ಒಂದು ನೈಜವಾದ ವ್ಯವಸ್ಥೆ ಹೇಗೆ ನಡಿಬೇಕು ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಯುವಕರಲ್ಲಿ ನಾಯಕತ್ವ ಗುಣ, ಸಾಮಾಜಿಕ ಜವಾಬ್ದಾರಿ, ಕ್ರೀಡಾ ಪ್ರತಿಭೆ ಹಾಗೂ ಸೃಜನಶೀಲತೆಯನ್ನು ಬೆಳೆಸುವ ಮೂಲಕ ಸಮಾಜದ ಅಭಿವೃದ್ಧಿಯಲ್ಲಿ ಯುವಕರ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಚಿತಪಡಿಸುವುದು ಸಂಘಗಳ ಪ್ರಮುಖ ಉದ್ದೇಶವಾಗಿದೆ. ಪ್ರತಿ ಸಂಘವು ಮಾಸಿಕ ಸಭೆ ನಡೆಸಿ ವಾರ್ಷಿಕ ಚಟುವಟಿಕೆಗಳ ಕ್ಯಾಲೆಂಡರ್ ಸಿದ್ಧಪಡಿಸಬೇಕು. ನಡೆಸಿದ ಕಾರ್ಯಕ್ರಮಗಳ ವರದಿಯನ್ನು ಜಿಯೋ ಟ್ಯಾಗ್ ಛಾಯಾಚಿತ್ರಗಳೊಂದಿಗೆ BJYS ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕಿದೆ.
ಆಗಸ್ಟ್ 30ರೊಳಗೆ ಜಿಲ್ಲೆಯ 230 ಸಂಘಗಳ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಕಾಲೇಜುಗಳು ಹಾಗೂ ಮೆಟ್ರಿಕ್ ನಂತರದ ವಸತಿ ನಿಲಯಗಳಲ್ಲೂ ಯುವಕರಿಗೆ ಜಾಗೃತಿ ಮೂಡಿಸಿ ಸದಸ್ಯತ್ವ ನೋಂದಣಿಗೆ ವೇಗ ನೀಡಲಾಗುತ್ತಿದೆ. ಒಟ್ಟಿನಲ್ಲಿ ಯುವ ಶಕ್ತಿಯನ್ನು ಸಂಘಟಿಸಿ ಕ್ರೀಡೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಸೇವೆಯ ಮೂಲಕ ಸಮಾಜದ ಅಭಿವೃದ್ಧಿಗೆ ಬಳಸಿಕೊಳ್ಳುವ ಮಹತ್ವದ ಹೆಜ್ಜೆಯಾಗಿ ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ಜಿಲ್ಲಾಡಳಿತ ಮುಂದಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಇರುವ ಸುಮಾರು 163.34 ಎಕರೆ ಸರ್ಕಾರಿ ಗೋಮಾಳ ಜಮೀನಿನ ಒತ್ತುವರಿ ಮಾಡಲು ಬೃಹತ್ ಕಾಂಪೌಂಡ್ ನಿರ್ಮಾಣದ ವಿಚಾರ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದ್ದ ಆರೋಪ ಪ್ರತ್ಯಾರೋಪಗಳ ನಡುವೆ ವಾಸ್ತವಾಂಶ ಬಹಿರಂಗ ಪಡಿಸಬೇಕಾದ ಕಂದಾಯ ಇಲಾಖೆ ಮಾತ್ರ ಮೌನ ವಹಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ. ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಇರುವ ಸುಮಾರು 163.34 ಎಕರೆ ಸರ್ಕಾರಿ ಗೋಮಾಳ ಜಮೀನಿನ ಒತ್ತುವರಿ ಮಾಡಲು ಬೃಹತ್ ಕಾಂಪೌಂಡ್ ನಿರ್ಮಾಣದ ವಿಚಾರ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದ್ದು ಆರೋಪ ಪ್ರತ್ಯಾರೋಪಗಳ ನಡುವೆ ವಾಸ್ತವಾಂಶ ಬಹಿರಂಗಪಡಿಸಬೇಕಾದ ಕಂದಾಯ ಇಲಾಖೆ ಮಾತ್ರ ಮೌನ ವಹಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ಕಾರಿ ಗೋಮಾಳದ ಬೆಟ್ಟ, ಗುಡ್ಡ ಸೇರಿದಂತೆ ಹಲವು ಪ್ರದೇಶಗಳನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡು ಬೃಹತ್ ಪ್ರಮಾಣದಲ್ಲಿ ಕಾಂಪೌಂಡ್ ನಿರ್ಮಿಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು, ಇದರ ಹಿಂದಿನ ಅದೃಶ್ಯ ಶಕ್ತಿ ಯಾವುದು ಎಂಬ ಬಗ್ಗೆ ಕಂದಾಯ ಇಲಾಖೆ ಬಹಿರಂಗಪಡಿಸದೆ ಮೌನಕ್ಕೆ ಶರಣಾಗಿರುವುದಕ್ಕೆ ನಾನಾ ರೀತಿಯ ಅನುಮಾನಗಳು ವ್ಯಕ್ತವಾಗುತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಕೀಯ ಆರೋಪಗಳು ಕೇಳಿಬಂದಿವೆ. ಶಾಸಕರ ಕೈವಾಡವಿದೆ ಎಂದು ಸಂದೇಶ್ ಎಂಬುವವರು ಆರೋಪಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ದಲಿತ ಮುಖಂಡರು ತಾಲೂಕು ಕಚೇರಿ ಮುಂದೆ ಪ್ರತಿಕ್ರಿಯಿಸಿ ಶಾಸಕರು ಯಾವುದೇ 1 ಗುಂಟೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಲ್ಲ ಎಂದು ಹೇಳುತ್ತಾರೆ. ಇನ್ನೊಂದೆಡೆ ತಹಸೀಲ್ದಾರ್ ಅವರು ಶಾಸಕರಿಗೆ ಸೇರಿದ ಯಾವುದೇ ಜಮೀನು ಒತ್ತುವರಿ ಆಗಿಲ್ಲ ಎಂದು ಸ್ಪಷ್ಟಪಡಿಸಿರುವುದಾಗಿ ಹೇಳಲಾಗುತ್ತಿದೆ. ಆರೋಪ ಮಾಡಿರುವವರು ಒಂದು ಕಡೆ, ಆರೋಪವನ್ನು ನಿರಾಕರಿಸುತ್ತಿರುವವರು ಮತ್ತೊಂದು ಕಡೆ. ಇವೆರಡರ ನಡುವೆ ವಾಸ್ತವಾಂಶ ಮಾತ್ರ ಮರೆಯಾಗಿದೆ. ಆತ್ಮೀಯ ಮಾಧ್ಯಮ ಗೆಳೆಯರಿಗೆ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ವಿ. ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಕಸ್ಬಾ ಹೋಬಳಿಯ ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿ ಸುಮಾರು 163 ಎಕರೆ ಜಮೀನಿನಲ್ಲಿ ಕೆಲವರು ಬಲಾಢ್ಯರು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿರ್ತಾರೆ ಎಂಬಂಥ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನಿರಂತರವಾಗಿ ಬರ್ತಾ ಅಂತ ಒಂದು ಸುದ್ದಿಯಾಗಿದೆ. ಸುಮಾರು ಅಂಬೇಡ್ಕರ್ ಯುವ ಸೇನಾ ASK ಅಧ್ಯಕ್ಷರಾಗಿರುವಂತಹ ಸಂದೇಶ್ ಅವರು ಅದರ ಬಗ್ಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇದು ಪ್ರತಿಭಟನೆ ಮಾಡಬೇಕಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಅವರನ್ನು ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಬರಬಾರ್ದಂತ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರ್ತಾರೆ. ನಮ್ಮದು ಕ್ವಶನ್ ಏನಂದರೆ, ಈಗ ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿ 163 ಎಕರೆ ಜಮೀನಿದೆ. ಅದು ಒಟ್ಟಾರೆ 163 ಎಕರೆ ಜಮೀನಿಗೂ ಸುತ್ತಲೂ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ನಾವು ಯಾರು ಹಾಕ್ಕೊಂಡಿದ್ದಾರೆ ಅಂತ ತಹಸೀಲ್ದಾರ್ ಕೇಳಿದ್ರು ಅವರು ಮಾಹಿತಿ ಬಿಡ್ತಾ ಇಲ್ಲ. ಮತ್ತು ಅಲ್ಲಿ ಸ್ಥಳೀಯವಾಗಿ ನಾವು ಮಾತಾಡಿದ್ರೂ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸೋಮಲಾಪುರ, ಲಗಮೇನಹಳ್ಳಿ, ಚಿನ್ನೇನಹಳ್ಳಿ ಮತ್ತು ಅಕ್ಕಪಕ್ಕದ ಹಳ್ಳಿಗಳಲ್ಲೂ ರೈತರು ಸಾಗುವಳಿ ಚೀಟಿಗೆ 53, 57 ಹಾಕ್ಕೊಂಡಿದ್ದಾರೆ. ಮತ್ತು ಮುಂದೆ ಯಾವ ರೀತಿ ಯಾವುದೇ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಇತರೆ ಸರ್ಕಾರಿ ಜಮೀನುಗಳನ್ನು ಕಬಳಿಸುವ ಒಂದು ವ್ಯಕ್ತಿಗಳಿಗೆ ಒಂದು ಉದಾಹರಣೆಯಾಗಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾದರೆ ಸೋಮಲಾಪುರ ಗೋಮಾಳದಲ್ಲಿ ಕಾಂಪೌಂಡ್ ಹಾಕಿದವರು ಯಾರು? ಯಾರ ಹೆಸರಿನಲ್ಲಿದೆ? ಕಾಂಪೌಂಡ್ ಹಾಕಿದವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಈ ಹಿಂದೆ ತಹಸೀಲ್ದಾರ್ ಹಾಗೂ ಕಂದಾಯ ಇಲಾಖೆ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಅಳತೆ ಮಾಡಿ ಕಾಂಪೌಂಡ್ ತೆರವು ಕಾರ್ಯ ಮಾಡಿದ್ದು ಯಾಕೆ? ಈ ಎಲ್ಲ ಪ್ರಶ್ನೆಗಳಾಗಿಯೇ ಉಳಿದಿದ್ದು ಉತ್ತರ ಹೇಳಬೇಕಿದ್ದ ಕಂದಾಯ ಇಲಾಖೆ ಮಾತ್ರ ಜಾಣ ಮೌನಕ್ಕೆ ಶರಣಾಗಿದೆ.
ಇನ್ನಾದರೂ ಕಂದಾಯ ಇಲಾಖೆ ಈ ಸಂಬಂಧ ಮೌನ ಮುರಿಯಬೇಕಿದ್ದು, ಸರ್ಕಾರಿ ಜಮೀನು ಒತ್ತುವರಿ ವಿಚಾರದಲ್ಲಿ ಮೌನವೇ ಅನುಮಾನಕ್ಕೆ ಕಾರಣವಾಗಬಾರದು. ಸತ್ಯಾಸತ್ಯತೆ ಏನೇ ಇರಲಿ, ದಾಖಲೆಗಳನ್ನು ಬಹಿರಂಗಪಡಿಸಿ ಸ್ಪಷ್ಟ ಚಿತ್ರಣ ನೀಡುವುದು ಕಂದಾಯ ಇಲಾಖೆಯ ಕರ್ತವ್ಯವಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ದಿನನಿತ್ಯ ಹಸುಗಳನ್ನ ಮನೆಯ ಮುಂಭಾಗ ಕಟ್ಟಿಕೊಳ್ಳುತ್ತಿದ್ದ ವಿಷಯವನ್ನೇ ಇಟ್ಟುಕೊಂಡು 49 ವರ್ಷದ ಶಂಕರ ಎಂಬಾತನಿಗೆ 9 ಮಂದಿ ಹೊಡೆದು ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಇನ್ನು ಆತನ ಮಗ ಅಪ್ರಾಪ್ತ ಬಾಲಕ ನಾಗೇಂದ್ರ 24 ಗಂಟೆಯೊಳಗೆ ನಿಗೂಢವಾಗಿ ಹೆಣವಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಸಿಂಗಾರಿಪುರ ಗ್ರಾಮದಲ್ಲಿ ನಡೆದಿದೆ. ನನ್ನ ಮಗನ್ನ ಎದುರಿಸಿ ಬೆದರಿಸಿ ಹಂಗ್ ಮಾಡ್ತೀವಿ ಹೆಂಗ್ ಮಾಡ್ತೀವಿ, ನಿನ್ ಕೊಲೆ ಮಾಡ್ತೀವಿ, ನಿಮ್ಮ ಅಪ್ಪನ ಸಹಾಯ ಮಾಡಿವಿ ಅಂತ ಎದುರಿಸಿ ನನ್ನ ಮಗ ಹಂಗ್ ಮಾಡ್ಕೊಳಕ್ ಅವರೇ ಕಾರಣ. ನಮಗ್ ನ್ಯಾಯ ಕೊಡಿಸ್ಕೊಡಿ ನನ್ನ ಮಗನ ಸಾಗ ನ್ಯಾಯ ಕೊಡಿಸಿ. ದುಡ್ಡಿರೋರು ಒಂದು ಕೊಲೆ ಮಾಡ್ಬಿಟ್ರೆ ಜೀವಕ್ಕೆ ಬೆಲೆನೇ ಇಲ್ವಾ? ಈಗ ಹುಡುಗರ ಸತ್ತೋಗೋದು, ಈಗ ಅವ್ನ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದಕ್ಕೆ ಏನಾಗಬೇಕು ಅದನ್ನ ಮಾಡಿರಿ ಫಸ್ಟು. ದಿನನಿತ್ಯ ಹಸುಗಳನ್ನು ಮನೆಯ ಮುಂಭಾಗ ಕಟ್ಟಿಕೊಳ್ಳುತ್ತಿದ್ದ ವಿಷಯವನ್ನೇ ಇಟ್ಟುಕೊಂಡು 49 ವರ್ಷದ ಶಂಕರ ಎಂಬಾತನಿಗೆ 9 ಮಂದಿ ಹೊಡೆದು ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಆತನ ಮಗ ಅಪ್ರಾಪ್ತ ಬಾಲಕ ನಾಗೇಂದ್ರ 24 ಗಂಟೆಯೊಳಗೆ ನಿಗೂಢವಾಗಿ ಹೆಣವಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಸಿಂಗಾರಿಪುರ ಗ್ರಾಮದಲ್ಲಿ ನಡೆದಿದೆ. ಅಪ್ಪನನ್ನು ಸಾಯುವ ಹಾಗೆ ಹೊಡೆದಿದ್ದೇವೆ, ನೀನು ಇರೋ ಬದಲು ಸಾಯುವುದೇ ಮೇಲು ಎಂದು ಹಲವು ಕಿಡಿಗೇಡಿಗಳು ಪ್ರಚೋದಿಸಿದ್ದಾರೆ. ಆದ್ದರಿಂದ ನೇಣಿಗೆ ಶರಣಾಗಿದ್ದಾನೆ ಎಂದು ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಆತನ ತಾಯಿ ದೂರು ದಾಖಲಿಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ 9 ಜನರ ಮೇಲೆ ಎಫ್ಐಆರ್ ದೂರು ದಾಖಲಾಗಿದ್ದು, ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಎಂದು ತಾಯಿ ಲಕ್ಷ್ಮಿ ಕಣ್ಣೀರು ಹಾಕಿದ್ರು. ಕಿಡಿಗೇಡಿಗಳನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಿ ಎಂದು ಒತ್ತಾಯಿಸಿದ್ದಾರೆ. ಆಕೆಯ ಆಕ್ರಂದನ ಮುಗಿಲು ಮುಟ್ಟುವಂತಿದೆ. ಬೆಳಗ್ಗೆ ಗಲಾಟೆ ಆಗಿತ್ತು ಸರ್. ಹಸುಕಟ್ಟೆ ವಿಷಯಕ್ಕ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಇಷ್ಟ ಬಂದಾಗ ದೊಣ್ಣೆಲಿ ಕೈಯಲ್ಲಿ ಎಲ್ಲ ಇಷ್ಟ ಬಂದಾಗ ಹೊಡೆದು ಮೇಜರ್ ಗಾಯಗಳಾಗಿತ್ತು. ನಾ ಕರ್ಕೊಂಡು ಮೈಸೂರು ಆಸ್ಪತ್ರೆಗೆ ಹೊಟ್ಟದೆ. ನಾವು ಬರೋ ತನಕ ನನ್ನ ಮಗನ ಬರಗಂಟ ಅಟ್ಟಾಡ್ಸ್ಕೊಂಡು ಹೋದ್ಗಾಡಿ ಅವನ ಕೊಲೆ ಬೆದರಿಕೆ ಹಾಕಿ ನಿನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ನಿಮ್ಮ ಅಪ್ಪನ ಸಹಾಯ ಹೆಂಗಾಗಿ ಮಾಡಿವಿ, ನಿನ್ನೂ ಸಾಯಿಸ್ತೀವಿ ಅಂತ ಕೊಲೆ ಬೆದರಿಕೆ ಹಾಕಿ ಎಚ್ಚರಿಕೆ ಹಾಕಿ ಅವನ್ನ ಭಯಪಡಿಸಿ ಅವನು ಸೂಸೈಡ್ ಮಾಡ್ಕೋಬೇಕು ಹಂಗ್ ಮಾಡೋದ ಅವರೇ ಕಾರಣ ಅದಕ್ಕೆಲ್ಲ. ಕರಿಗೌಡ್ರ ಮಕ್ಳು ಸರ್ ಅವರೆಲ್ಲ, ಕರಿಗೌಡ್ರ ಮಕ್ಳು ಮತ್ತೆ ಮೊಮ್ಮಕ್ಳು 9 ಜನ ಸರ್. ಅವರೆಲ್ಲ ಒಂದೇ ಮನೆಯವರು 9 ಜನ ಸರ್. ನಾವು ಗಂಡ ಹೆಂಡತಿ ಮಗ ಮಾತ್ರ ನಮ್ ಬಿಡ್ಸೋರು ಇಬ್ರೇ ಇದ್ದಿತ್ತು, ಇನ್ಯಾರು ಇರ್ಲಿಲ್ಲ. ನನ್ನ ಮಗನ ಸಾವು ಅವರೇ ಕಾರಣ. ನನ್ನ ಗಂಡನ ಇವತ್ತು ಸೈತಾನ ನಾಳೆ ಸೈತಾನ ಗೊತ್ತಿಲ್ಲ, ನಮಗ್ ನ್ಯಾಯ ಕೊಡಿಸ್ಬೇಕು. ಕೋಣಿಗೌಡ್ರ ಮಕ್ಕಳು ಶಂಕರ ಮತ್ತೆ ಮಾದೇವು ಜಗಳಕ್ಕ ಬಂದು ನನ್ನ ಮಗನ್ಗ ನನ್ನ ಗಂಡನಿಗೆ ಇಷ್ಟ ಬಂದಾಗ ಹೊಡೆದಾರ ಸರ್. ನಮ್ಮ ಹತ್ರ ಓಟಗಳ ರೈಸ್ಗಳೇ, ನಮಗ್ ನ್ಯಾಯ ಕೊಡಿಸ್ಕೊಡಿ ಸರ್. ನನ್ನ ಮಗನ ಸಾಗ ನ್ಯಾಯ ಕೊಡಿಸಿ. ದುಡ್ಡಿರೋರು ಒಂದು ಕೊಲೆ ಮಾಡ್ಬಿಟ್ರೆ ಜೀವಕ್ಕೆ ಬೆಲೆನೇ ಇಲ್ವಾ? ಈಗ ಇಬ್ಬರು ಹಾಕೊಂಡ್ಬಿಟ್ಟಿದ್ದೀನಿ. ಅವನ ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡ್ಬಿಟ್ಟಿದ್ದೀನಿ. ಬಾಗಣ್ಣ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವನು ಕೆರೆಗೆ ಹೋಗಿದ್ದ ದನ ಇಟ್ಕೊಂಡು ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಅವನೇ ಬಂದು ಹೋಗ್ಬಿಟ್ಟು ಬತ್ತಿ ಕಚ್ಚಿಗಪ್ಪ ಅಂದ್ಬಿಟ್ಟು ಮನೆಗೆ ಹೋಗಿದ್ದಾನೆ. ಮನೆ ಹೋಗಟ ಬರ್ದಿಟ್ಟು ಬರ್ದು ಇದು ಮಾಡಿ ನಿನ್ನೂ ಮುಗಿಸ್ತೀನಿ ಅಂತ ಅವ್ರು ನಿನ್ನೂ ಮುಗಿಸ್ತೀನಿ ಅಂತಾರೆ. ನಿಮ್ಮ ಅಪ್ಪನೇ ಹೋದ್ಮೇಲೆ ನೀವೇನು ಮಾಡೋಕ್ಕಾಗಲ್ಲ ಅಂದರೆ ಅದು ನಮ್ಗೆ ಇದು ಮಾಡ್ಬೇಕು. ನೀವು ದಯವಿಟ್ಟು ನಮಗೆ ಹೋಗಾರ ಕೊಟ್ಟು ಇದು ಮಾಡ್ಬೇಕು. ತುಂಬ ಫ್ರಾಕ್ಚರ್ ಆಗಿದೆ, ತಲೆಗಿಲೆ ಎಲ್ಲ ಮುಖ ಗಿಖ ಎಲ್ಲ ಫುಲ್ ಫ್ರಾಕ್ಚರ್ ಆಗಿದೆ. ಅವರು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಒಪ್ಕೊಂತ ಇಲ್ಲ. ಅವ್ರಿಗೂ ಆಪರೇಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರ ತಂದೆ ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಕ್ಲಿಯರ್ ಆಗಿ ಇದೆಲ್ಲ ಇದಾಗಿ ಅವರೆಲ್ಲ ಅರೆಸ್ಟ್ ಆಗತ್ತೆ ಅನ್ಕೊಂಡು ನಾನು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ.
ತಂದೆ ತುರ್ತು ಚಿಕಿತ್ಸಾ ಘಟಕದಲ್ಲಿ, ಮಗ ಶವಾಗಾರದಲ್ಲಿ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡತೊಡಗಿದೆ. ಈಗಾಗಲೇ ಕಿಡಿಗೇಡಿಗಳು ಎಲ್ಲರೂ ತಲೆಮರೆಸಿಕೊಂಡಿದ್ದಾರೆ. ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದು ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆ ಹೊರಬರಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ನನ್ನ ಮಗನ್ನ ಎದುರಿಸಿ ಬೆದರಿಸಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನಿನ್ನ ಕೊಲೆ ಮಾಡ್ತೀವಿ, ನಿಮ್ಮ ಅಪ್ಪನ ಸಹಾಯ ಮಾಡಿವಿ ಅಂತ ಎದುರಿಸಿ ನನ್ನ ಮಗ ಹಂಗೆ ಮಾಡ್ಕೊಳಕ್ಕೆ ಅವರೇ ಕಾರಣ ನಮಗೆ ನ್ಯಾಯ ಕೊಡಿಸ್ಕೊಡಿ ನನ್ನ ಮಗನ ಸಾವು ನ್ಯಾಯ ಕೊಡಿಸಿ. ದುಡ್ಡಿರೋರು ಒಂದು ಕೊಲೆ ಮಾಡ್ಬಿಟ್ರೆ ಜೀವಕ್ಕೆ ಬೆಲೆನೇ ಇಲ್ವಾ? ಮಾತಾಡಿ. ಈಗ ಹುಡುಗನ ಸತ್ತೋಗೋನು, ಈಗ ಅವನ್ನ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದಕ್ಕೆ ಏನಾಗಬೇಕು ಅದನ್ನ ಮಾಡಿರಿ ಫಸ್ಟು. ಚಿಂತಾಮಣಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಶಾಖೆಗೆ ಒಳಪಡುವ ಹಲವು ಗ್ರಾಮಗಳಿಗೆ ಸಂಬಂಧಿಸಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮಹಿಳಾ ಸ್ವಸಹಾಯ ಗುಂಪುಗಳ ಸಾಲ ವಿತರಣೆಯಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮ ನಡೆದಿರುವ ಸಂಬಂಧ ನೀಡಿದ ದೂರಿನ ಮೇರೆಗೆ ಸಿಐಡಿ ತನಿಖೆ ನಡೆಯುತ್ತಿದ್ದು, ಇದಕ್ಕೆ ಆರೋಪಿಗಳು ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಎಂದು ದೂರುದಾರ ತಳಗವಾರ ಪ್ರತಾಪ್ ಕುಮಾರ್ ಹೇಳಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೂರುದಾರ ತಳಗವಾರ ಪ್ರತಾಪ್ ಕುಮಾರ್, ಚಿಂತಾಮಣಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಶಾಖೆಗೆ ಒಳಪಡುವ ಅಂಕಾಲಮಡಗು, ಬೊಮ್ಮೆಪಲ್ಲಿ, ಭೂಮಿಶೆಟ್ಟಿಹಳ್ಳಿ, ಯನಮಲಪಾಡಿ, ಕುರುಬೂರು ಮತ್ತು ನಂದನಹೊಸಳ್ಳಿ ಗ್ರಾಮಗಳ ಸಹಕಾರ ಸಂಘದಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳ ಸಾಲ ವಿತರಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿರುವುದಾಗಿ ಆರೋಪಿಸಿ ತಳಗವಾರ ಪ್ರತಾಪ್ ಕುಮಾರ್ ದೂರು ಸಲ್ಲಿಸಿದ್ದು, ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರು, ಮೇಲ್ವಿಚಾರಕರು ಹಾಗೂ ಅಧ್ಯಕ್ಷರು ಶಾಮೀಲಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಬೇನಾಮಿ ಸಾಲಗಳನ್ನು ಪಡೆದಿದ್ದಾರೆ. ಸಾಲದ ಹಣವನ್ನು ವೈಯಕ್ತಿಕವಾಗಿ ಬಳಸಿಕೊಂಡು ಬ್ಯಾಂಕಿಗೆ ಹಣ ಮರುಪಾವತಿಸದೆ ವಂಚಿಸಿದ್ದಾರೆ ಎಂದು ಹೇಳಿದರು. ಬಟ್ಲಹಳ್ಳಿ, ಕೆಂಚಾರ್ಲಹಳ್ಳಿ, ಚಿಂತಾಮಣಿ ಗ್ರಾಮಾಂತರ ಹಾಗೂ ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 7 ಎಫ್ಐಆರ್ಗಳು ದಾಖಲಾಗಿದ್ದವು. ಮೇಲ್ನೋಟಕ್ಕೆ ದೂರುಗಳಲ್ಲಿ ಸತ್ಯವಿದೆ ಎಂದು ಈ ಅಕ್ರಮದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿತ್ತು. ಆರೋಪಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ರು. ಸುದೀರ್ಘ ವಾದ ವಿವಾದದ ನಂತರ ಹೈಕೋರ್ಟ್ ತಡೆಯಾಜ್ಞೆ ವಜಾಗೊಳಿಸಿ ಸಿಐಡಿ ತನಿಖೆಗೆ ಹಸಿರು ನಿಶಾನೆ ನೀಡಿತ್ತು ಎಂದರು. ಸಿಐಡಿ ತನಿಖೆ ಚುರುಕುಗೊಳಿಸಿದ್ದರಿಂದ ಭಯಭೀತರಾದ ಆರೋಪಿಗಳು ತನಿಖೆಗೆ ಸಹಕರಿಸದೆ ಮತ್ತು ಅಗತ್ಯ ದಾಖಲೆಗಳನ್ನು ನೀಡದೆ ಸುಪ್ರೀಂ ಕೋರ್ಟ್ ಕದೆ ತಟ್ಟಿ ತಡೆಯಾಜ್ಞೆ ತಂದಿದ್ದಾರೆ. ಈ ಕೋಟ್ಯಾಂತರ ರೂಪಾಯಿ ಅಕ್ರಮದ ಹಿಂದೆ ದೊಡ್ಡ ಮಟ್ಟದ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ ಎಂದು ದೂರುದಾರ ಪ್ರತಾಪ್ ಶಂಕೆ ವ್ಯಕ್ತಪಡಿಸಿದ್ದಾರೆ. ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶಮೂರ್ತಿ, ಡಿಸಿಸಿ ಬ್ಯಾಂಕ್ನ ಮಾಜಿ ಸೂಪರ್ವೈಸರ್ ಕೆ ಸಂತೋಷ್, ಡಿಸಿಸಿ ಬ್ಯಾಂಕ್ನ ಮಾಜಿ ವ್ಯವಸ್ಥಾಪಕ ಜಿ ನಾಗರಾಜ್, ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ, ಬ್ಯಾಂಕ್ನ ಎಚ್ಎಸ್ಜಿ ಬಾಲಾಜಿ ಮತ್ತು ಖಲೀಮುಲ್ಲಾ ಮತ್ತಿತರರು ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ. ತಿಂಗಳಿಗೆ 15ರಿಂದ 30 ಸಾವಿರ ರು ವೇತನ ಪಡೆಯುವ ಸಂಘಗಳ ಕಾರ್ಯದರ್ಶಿಗಳು ಕೋಟಿಗಳನ್ನು ಖರ್ಚು ಮಾಡಿ ಹಿರಿಯ ವಕೀಲರನ್ನು ನೇಮಕ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಲು ಸಾಧ್ಯವೇ? ಅವರು ಅವ್ಯವಹಾರ ನಡೆಸದಿದ್ದರೆ ಕೋಟ್ಯಾಂತರ ರು ಖರ್ಚು ಮಾಡಿ ತನಿಖೆಗೆ ಏಕೆ ತಡೆಯಾಜ್ಞೆ ತರುತ್ತಾರೆ ಎಂದರು. ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಯಾವ ಸರ್ಕಾರ ಬಿಜೆಪಿ, ಕಾಂಗ್ರೆಸ್, JDS ಇರ್ಬೋದು, ಆದರೆ ಅಧಿಕಾರಿಗಳು ಮತ್ತು ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಇರುತ್ತೆ ಅದು ಕಾಮನ್ ಆಗಿರುತ್ತೆ. ಈಗ ನಾನು ಹೇಳೋದೇನಂತಂದರೆ ಯಾರೋ ಒಬ್ಬರು ಮೋಸ ಮಾಡಿದ್ರು ಅನ್ನೋ ಕಾರಣಕ್ಕೆ, ಇಲ್ಲ ಬ್ಯಾಂಕಿಗೆ ದೋಖ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಕೆಲವರು ತಟಸ್ಥ ಆಗ್ಬೋದು, ಇಲ್ಲ ತನಿಖೆ ನಿಧಾನ ಅಂತಕ್ಕೆ ಹೋಗ್ಬೋದೇ ಹೊರತು ಇವತ್ತಲ್ಲ ನಾಳೆ ಅದು ಆರೋಪ ಸಾಬೀತಾಗಿದೆ ಮತ್ತು ಅದು ಕಣ್ಣು ಕಾಣಿಸೋಂಗೆ ಹಣ ಬೇನಾಮಿ ರೂಪದಲ್ಲಿ ಹೊರಗಡೆ ಹೋಗಿದೆ. ಇದು ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ, ಇದು ಸರ್ಕಾರದ ಏನಾಗಿದೆ, ಲಾಸ್ಟ್ ಟೈಮು ನಾವು ಹೈಕೋರ್ಟಲ್ಲಿ ಇದಾದಾಗ ಸರ್ಕಾರದ ವಕೀಲರು ನಮಗೆ ಸಹಕರಿಸಿ ಸ್ಟೇ ವೇಕೇಟ್ ಆಗೋದನ್ನು ನೋಡಿಕೊಟ್ರು. ಆನಂತರ ಈಗ ಸುಪ್ರೀಂ ಕೋರ್ಟಲ್ಲಿದೆ, CODಯ ವಕೀಲರು ಸಹ ಒಬ್ಬರು ಪ್ರೆಸೆಂಟ್ ಆಗ್ತಾರೆ. ನನ್ನ ಕಡೆಯಿಂದನೂ ಒಂದು ವಕೀಲರು ನಾವು ಇಟ್ಟು ಈ ಕೇಸನ್ನು ವೇಕೇಟ್ ಮಾಡಿಸ್ಬೇಕು,
ಮತ್ತು ತನಿಖೆಗೆ ಮುಂದಿನ ದಿನಗಳ ಸಹಕಾರ ಆಗಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಸುಮಾರು 350ರಿಂದ 400 ಕೋಟಿ ರುಗಳ ಅವ್ಯವಹಾರವಾಗಿದೆ. ಅಕ್ರಮಗಳನ್ನು ಮುಚ್ಚಿಹಾಕಲು ಮತ್ತು ತನಿಖೆಯಿಂದ ತಪ್ಪಿಸಿಕೊಳ್ಳಲು ಈ ರೀತಿ ತಡೆಯಾಜ್ಞೆ ತರಲಾಗಿದ್ದು, ಸುಪ್ರೀಂ ಕೋರ್ಟ್ನಿಂದ ದೂರುದಾರನಾದ ನನಗೆ ಮತ್ತು ಸಿಐಡಿಗೆ ನೋಟಿಸ್ ಜಾರಿಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿಯೂ ಸಮರ್ಥವಾಗಿ ವಾದ ಮಂಡಿಸಿ ತಡೆಯಾಜ್ಞೆಯನ್ನು ವಜಾಗೊಳಿಸಿ ಸಿಐಡಿ ತನಿಖೆ ಮುಂದುವರಿಯುವಂತೆ ನೋಡಿಕೊಳ್ಳಲಾಗುವುದು. ಬಡ ಮಹಿಳೆಯರಿಗೆ, ರೈತರಿಗೆ ನ್ಯಾಯ ಸಿಗುವವರೆಗೆ ಮತ್ತು ಡಿಸಿಸಿ ಬ್ಯಾಂಕ್ ಅನ್ನು ರಕ್ಷಿಸುವವರೆಗೆ ಹೋರಾಟ ಮುಂದುವರಿಸಲಾಗುವುದೆಂದು ಪ್ರತಾಪ್ ಕುಮಾರ್ ಸ್ಪಷ್ಟಪಡಿಸಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಸೀರೆ ಅಂದ್ರೆ ಕೇವಲ ಉಡುಪಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸೌಂದರ್ಯ, ನಮ್ಮ ಸಂಭ್ರಮದ ಪ್ರತೀಕ. ನಿಮ್ಮ ಪ್ರತಿಯೊಂದು ವಿಶೇಷ ಕ್ಷಣಕ್ಕೂ ಸಾಂಪ್ರದಾಯಿಕ ಸೊಬಗು ಮತ್ತು ಆಧುನಿಕ ವಿನ್ಯಾಸಗಳ ಅದ್ಭುತ ಸಂಗಮವನ್ನ ನೀಡುವ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಶೋರೂಮ್ ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಸೀರೆಗಳ ವಿಶೇಷ ಲೋಕವನ್ನ ನಿಮ್ಮ ಮುಂದೆ ತೆರೆದಿಡ್ತಿದೆ ವರಲಕ್ಷ್ಮಿ ಸಿಲ್ಕ್ಸ್. ಇಲ್ಲಿ ಲಭ್ಯವಿದೆ ಪ್ರೀಮಿಯಂ ಪ್ಯೂರ್ ಸಿಲ್ಕ್ ಸೀರೆಗಳು, ಹ್ಯಾಂಡ್ಲೂಮ್ ಸಿಲ್ಕ್ಗಳ ವೈವಿಧ್ಯಮಯ ಸಂಗ್ರಹ, ಸಾಂಪ್ರದಾಯಿಕ ಹಾಗೂ ಟ್ರೆಂಡಿ ಡಿಸೈನ್ಗಳ ವಿಶೇಷ ಕಲೆಕ್ಷನ್. ಪ್ರತಿಯೊಂದು ವಿನ್ಯಾಸದಲ್ಲೂ ಅದ್ಭುತ ಸೊಬಗು, ಪ್ರತಿಯೊಂದು ಬಣ್ಣದಲ್ಲೂ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಆಯ್ಕೆ, ಗುಣಮಟ್ಟಕ್ಕೆ ಆದ್ಯತೆ, ವಿನ್ಯಾಸದಲ್ಲಿ ವೈವಿಧ್ಯತೆ ಮತ್ತು ಗ್ರಾಹಕರಿಗೆ ತೃಪ್ತಿ ನೀಡುವ ಸೇವೆ ಇದೆ ವರಲಕ್ಷ್ಮಿ ಸಿಲ್ಕ್ಸ್ನ ವಿಶೇಷತೆ. ಹಾಗಾದ್ರೆ ತಡಬೇಕೆ? ಎಂದೇ ಭೇಟಿ ನೀಡಿ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಶೋರೂಮ್, 3ನೇ ಮಹಡಿ, ಗೋಕುಲ್ ಆರ್ಕಿಡ್, ಚಮ್ಮನೂರು ಜ್ಯುವೆಲರ್ಸ್ ಎದುರು, ಕೌಸರ್ ನಗರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6000064747. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸ್ಥೆ ವರಲಕ್ಷ್ಮಿ ಸಿಲ್ಕ್ಸ್ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲೂ ಇಲ್ಲದ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಆಗ್ಬೋದು, ಇಲ್ಲ ಮೈಸೂರು ಸಿಲ್ಕ್ಸ್, ಪೋಚಂಪಲ್ಲಿ, ಗದ್ವಾಲ್, ಬನಾರಸಿ, ಎಲ್ಲ ರೀತಿಯ ಸಿಲ್ಕ್ ಸ್ಯಾರೀಸ್ ಲಭ್ಯವಿದೆ. ಸೊ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 700 ಡೈಲಿ ವೇರ್ ಸ್ಯಾರೀಸ್ ಮತ್ತು ಡಿಸೈನರ್ ವೇರ್ ಸ್ಯಾರೀಸ್, ಆದಮೇಲೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಪ್ ಟು 1 lakhವರೆಗೂ ಬ್ರೈಡಲ್ ಸ್ಯಾರೀಸ್ ಅವೈಲೇಬಲ್ ಇದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು:
ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರದ ವೇಮಗಲ್ನಲ್ಲಿ ಬಾಟ್ಲಿಂಗ್ ತಯಾರಿಕಾ ಕ್ರೋನ್ಸ್ ಉತ್ಪಾದನಾ ಘಟಕಕ್ಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 30 ಎಕರೆ ವಿಸ್ತೀರ್ಣದ 315 ಕೋಟಿ ರೂಪಾಯಿ ವೆಚ್ಚದ ಬಾಟ್ಲಿಂಗ್ ತಯಾರಿಕಾ ಘಟಕ ಆರಂಭವಾಗಿದೆ. ಕೋಲಾರದ ವೇಮ್ಗಲ್ನಲ್ಲಿ ಬಾಟ್ಲಿಂಗ್ ತಯಾರಿಕಾ ಕ್ರೋನ್ಸ್ ಉತ್ಪಾದನಾ ಘಟಕಕ್ಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ವೇಮ್ಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 30 ಎಕರೆ ವಿಸ್ತೀರ್ಣದ 315 ಕೋಟಿ ರೂಪಾಯಿ ವೆಚ್ಚದ ಬಾಟ್ಲಿಂಗ್ ತಯಾರಿಕಾ ಘಟಕ ಆರಂಭವಾಗಿದೆ. ಪಾನೀಯ ದ್ರವ್ಯ, ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ಇಲ್ಲಿನ ಕೈಗಾರಿಕಾ ಪ್ರದೇಶದಲ್ಲಿ ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬುಧವಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2024ರ ಅಕ್ಟೋಬರ್ ತಿಂಗಳಲ್ಲಿ ಕ್ರೋನ್ಸ್ ಕಂಪನಿ ಸಲ್ಲಿಸಿದ್ದ ಹೂಡಿಕೆ ಯೋಜನೆಗೆ ಅನುಮೋದನೆ ಕೊಟ್ಟು 30 ಎಕರೆ ಭೂಮಿಯನ್ನು ಮಂಜೂರು ಮಾಡಿದೆವು. ಬಳಿಕ 2025ರ ಫೆಬ್ರವರಿ 20ರಂದು ಈ ಸ್ಥಾವರ ನಿರ್ಮಾಣಕ್ಕೆ ನಾನೇ ಭೂಮಿ ಪೂಜೆ ಮಾಡಿದೆ. ಇದಾದ ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕ್ರೋನ್ಸ್ ಕಂಪನಿಯು ಈ ನಿವೇಶನದಲ್ಲಿ ಈಗ 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು ಇಲ್ಲಿ 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಬೆಂಗಳೂರಿಗೆ ಹತ್ತಿರದಲ್ಲಿಯೇ ಇರುವ ವೇಮಗಲ್ ಮತ್ತು ಕೋಲಾರ ಕೈಗಾರಿಕಾ ಪ್ರದೇಶಗಳ ಆಗಾಧ ಬೆಳವಣಿಗೆಗೆ ಅಪಾರ ಅವಕಾಶಗಳಿವೆ. ಕಂಪನಿಗಳು ಸ್ಥಳೀಯ ಯುವ ಜನರಿಗೆ ಅವರ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ಕೊಡಲು ಮುಂದಾಗಬೇಕು ಎಂದರು. ಕ್ರೋನ್ಸ್ ಕಂಪನಿ ವಿಶ್ವದಾದ್ಯಂತ 21,000 ಉದ್ಯೋಗಿಗಳನ್ನು ಹೊಂದಿದೆ. ಕಳೆದ ವರ್ಷ $5.65 ಬಿಲಿಯನ್ ವಹಿವಾಟು ನಡೆಸಿರುವ ಕಂಪನಿ ರಾಜ್ಯದ ಆರ್ಥಿಕತೆಗೂ ಮೌಲಿಕ ಕೊಡುಗೆ ನೀಡಲಿದೆ. ಈ ಘಟಕದಲ್ಲಿ ಭಾರತದ ಮಾರುಕಟ್ಟೆಗೆ ಉನ್ನತ ಗುಣಮಟ್ಟದ ಎರ್ಗೋ ಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ. ಎಲ್ಲಾ ರೀತಿಯ ಬಾಟಲಿ ಉತ್ಪಾದನೆಗೆ ಬೇಕಾಗುವ ಯಂತ್ರಗಳು ಇಲ್ಲಿ ಉತ್ಪಾದಿಸಲಾಗುತ್ತದೆ. ಗಂಟೆಗೆ 1 ಲಕ್ಷ ಕೋಕೋ ಕೋಲಾ ರೀತಿಯ ಬಾಟಲಿ ತಯಾರಿಸುವ ಯಂತ್ರಗಳನ್ನು ಕೂಡ ಉತ್ಪಾದಿಸುತ್ತಿರುವುದು ಖುಷಿಯ ವಿಚಾರ. ಸರ್ಕಾರದ ಅಂಗವಾದ ಕೆಐಎಡಿಬಿ ಕೈಗಾರಿಕಾ ಸ್ನೇಹಿ ಸಂಸ್ಕೃತಿಗೆ ಇನ್ನೊಂದು ಹೆಸರಾಗಿದೆ ಎಂದು ಪಾಟೀಲ್ ಹೇಳಿದರು. ನಾವು ನಿಮ್ಮ ಹಿಂದೆ ಇರ್ತೀವಿ, ನಿಮ್ಮ ಹಿಂದುಗಡೆ ನಿಮ್ಮೆಲ್ಲವನ್ನ ಸಪೋರ್ಟ್ ಮಾಡ್ತೇವೆ. ನಿಮ್ಮೆಲ್ಲರೂ ನಾವು ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ, ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು. ಮೊದಲನೇ ಪ್ರಯಾರಿಟಿ. ಎರಡನೇ ಪ್ರಯಾರಿಟಿ ನಮ್ಮ ಕನ್ನಡಿಗರಿಗೆ ಕೊಡಬೇಕು. ಆಮೇಲೆ ನಮ್ಮ ಮೂರನೇ ಪ್ರಯಾರಿಟಿ ಕನ್ನಡಿಗರು ಪ್ಲಸ್ ನಮ್ಮ ಕೋಲಾರ ಜಿಲ್ಲೆಯವರು, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಇದನ್ನು ಮಾಡಬೇಕು ಅನ್ನೋದನ್ನ ನಾವಿರ್ತೀವಿ. ಯಾವುದೇ ಕಂಪ್ನಿಯವರಿಗೆ ಬೇರೆ ಬೇರೆ ಎಷ್ಟೋ ಕಾನ್ಸೆಪ್ಟ್ಸ್ ಇದೆ. ಆದರೆ ಈ ವೇಮಗಲ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವ ಜನಪ್ರತಿನಿಧಿಯಿಂದ ಯಾರು ಡಿಸ್ಟರ್ಬೆನ್ಸ್ ಇಲ್ಲ, ಯಾರು ಇಲ್ಲ. ಇಲ್ಲಿ ಫುಲ್ಲಿ ಸಪೋರ್ಟ್, ನಾವು ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ, ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲರೂ ಐ ಆಮ್ ಥ್ಯಾಂಕ್ಸ್ಫುಲ್ ಟು ಒನ್ಸ್ ಅಗೇನ್ ಅಂಡ್ ಕ್ರೋನ್ಸ್ ಕಂಪನಿ ಅಂಡ್ ಫ್ಯಾಮಿಲಿ ಅಂಡ್ ಎವ್ರಿಬಡಿ ಫ್ಯಾಮಿಲಿ ಪಾರ್ಟ್. ಐ ಆಮ್ ರೆಸ್ಪೆಕ್ಟ್ ಇನ್ ಕೋಲಾರ್ ಪೀಪಲ್ ಅಂಡ್ ಎವ್ರಿಬಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂಡ್ ಕ್ರೋನ್ಸ್ ಕಂಪನಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕೆಲಸಗಳು ವಿಳಂಬವಾಗುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿವೆ.
ಇದರಿಂದ ಮಂಜಲನಗರ ಹಾಗೂ ಲಕ್ಷ್ಮೀಸಾಗರ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಪಿಡಿಒ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಸಮಾಜ ಸೇವಕ ರಘುನಾಥ್ ಸೇರಿದಂತೆ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಳೆದ 1.5-2 ತಿಂಗಳಿಂದ ವಿವಿಧ ಕೆಲಸಗಳಿಗಾಗಿ ಜನರು ಪಂಚಾಯಿತಿಗೆ ಅಲೆದಾಡುತ್ತಿದ್ದರೂ ಅಧಿಕಾರಿಗಳು ಸರಿಯಾಗಿ ಲಭ್ಯವಾಗುತ್ತಿಲ್ಲ ಎನ್ನಲಾಗಿದೆ. ಗ್ರಾಮಗಳಲ್ಲಿ ಚರಂಡಿ, ಬೀದಿ ದೀಪ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಒಂದಕ್ಕಿಂತ ಹೆಚ್ಚು ಪಂಚಾಯಿತಿಗಳ ಇನ್ಚಾರ್ಜ್ ಇರುವುದನ್ನು ನೆಪ ಮಾಡಿಕೊಂಡು ಕೇವಲ ಹಾಜರಾತಿ ಹಾಕಿ ತೆರಳುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಇನ್ನು ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿಯಲ್ಲೂ ಚರಂಡಿ, ಸ್ವಚ್ಛತೆ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಇದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಘುನಾಥ್ ಅಂತ ಮಂಜಲನಗರ ಗ್ರಾಮಸ್ಥ ಹಾಗೂ ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದುಕೊರತೆಗಳಾದಾಗ ಅವ್ರ ಪರವಾಗಿ ನಿಂತು ಅವ್ರಿಗೆ ನ್ಯಾಯವಂತ ಕೊಡ್ತಕ್ಕಂತ ಕೆಲಸವನ್ನ ಯಾವಾಗಲೂ ಮುಂದೆ ಬಂದು ಮಾಡ್ತಾ ಇರ್ತೀವಿ. ನಮಗೆ ಯಾವುದೇ ಒಂದು ಸರ್ಕಾರದ ಇಲಾಖೆಗಳಲ್ಲಿ ಸಾರ್ವಜನಿಕರು ಹೋಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಕೇಳಿದಾಗ ಅವರಿಗೆ ಕೆಲಸ ಕಾರ್ಯಗಳು ಮಾಡಿಕೊಡ್ತಕ್ಕಂಥ ಕೆಲಸ ಸರ್ಕಾರಿ ಅಧಿಕಾರಿಗಳದು. ಅದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳನ್ನ ಇಲ್ಲಿ ನೇಮಿಸಿ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಅವರು ಆ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಬೇಕಾದಕ್ಕಂಥವ್ರು 4 ಜನ ಕೈ ಕಟ್ಕೊಂಡು ನಮ್ಗೆಲ್ಲ ಗೊತ್ತು, ನಾವ್ ಹ್ಯಾಂಡಲ್ ಮಾಡ್ಕೊಳ್ತೀವಿ, ನಮ್ ಕೈಯಲ್ಲೇ ಏನೋ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿ ಸಾರ್ವಜನಿಕರು ಇಲ್ಲಿ ಒಂದು ಯಥೇಚ್ಛವಾಗಿ 1 ತಿಂಗಳು 1.5 ತಿಂಗಳಿಂದ ಪ್ರತಿ ದಿವಸ ಬಂದು ಅವ್ರಿಗೆ ಬಿಲ್ಗಳಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಅವ್ರ ಕೈ ಸಿಗದಿರ ಹೋರಾಡ್ತಾ ಇದ್ದಾರೆ ಪಿಡಿಒ ಅವರು. ಇಲ್ಲಿ ಅವ್ರ 3 ಪಂಚಾಯತಿಯವರಿಗೆ ಇನ್ಚಾರ್ಜ್ ಇದಾರಂತೆ. ಇಲ್ಲಿ ಬರೋದು, ತಂಬು ಕೊಡೋದು, ಹೊಟ್ಟೋಗೋದು ಅಷ್ಟೇನೆ. ಯಾರ ಕಣ್ಣಿಗೂ ಕಾಣಿಸಲ್ಲ, ಯಾರು ಸಾರ್ವಜನಿಕರು ಕೆಲಸನೂ ಮಾಡಲ್ಲ. ಇವತ್ತು ಯಾವ ಬಿಲ್ಲು ಮಾಡಿಲ್ಲ, ಯಾವ ಊರಿಗೂ ವಿಸಿಟ್ ಮಾಡಿಲ್ಲ. ಎಲ್ಲಿ ಏನು ಸಮಸ್ಯೆಗಳಿದೆ, ಚರಂಡಿ ಸಮಸ್ಯೆಗಳಿದೆ ನೋಡಿಲ್ಲ, ಬೀದಿ ದೀಪಗಳಿಲ್ಲ ನೋಡಿಲ್ಲ, ಇಲ್ಲ ಕುಡಿಯೋ ನೀರು ಸಮಸ್ಯೆ ಇದೆ ನೋಡಿಲ್ಲ. ಯಾವ ಊರಿಗೂ ವಿಸಿಟ್ ಮಾಡಿಲ್ಲ ಇದುವರೆಗೂ. ಪಿಡಿಒ ಅವರು ಕೇಳಿದ್ರೆ ನನಗೆ ಇನ್ಚಾರ್ಜ್ ಹಾಕಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು, ಬೇರೆ ಏನು ಸಬಬಿಲ್ಲ. ಇಲ್ಲಿ ಪಿಡಿಒಗಳು ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು 3 ಪಂಚಾಯತಿಗೆ 4 ಪಂಚಾಯತಿಗೆ ಹಾಕೊಂಡು ಇವರು ಅಧಿಕಾರ ನಡೆಸ್ತಾ ಇದ್ದಾರೆ. ಆದ್ರೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅಂತ ಪಿಡಿಒ ಅಧಿಕಾರಿಗಳು ನಮ್ಗೆ ಏನಕ್ಕೆ ಬೇಕಿಲ್ಲಿ? ಈ ಸ್ವತ್ತು ಮಾಡಿಕೊಡಲು ಹಣ ವಸೂಲಿ ಮಾಡಲಾಗುತ್ತಿದೆ. ನಕಲಿ ವೌಚರ್ಗಳ ಮೂಲಕ ಹಣ ದುರುಪಯೋಗವಾಗುತ್ತಿದೆ ಎಂಬ ಗಂಭೀರ ಆರೋಪವನ್ನು ಸ್ಥಳೀಯ ಮುಖಂಡರು ಮಾಡಿದ್ದಾರೆ. ಸುಮಾರು 39 ಲಕ್ಷ ವೆಚ್ಚದ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಸೂಕ್ತ ಜಾಗವಿದ್ದರೂ ಕಿರಿದಾದ ಜಾಗ ಆಯ್ಕೆ ಮಾಡಲಾಗಿದೆ ಎಂಬ ಆರೋಪಕ್ಕೂ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿರುವ ಗ್ರಾಮಸ್ಥರು ಸಾರ್ವಜನಿಕರ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅಧಿಕಾರಿಗಳು ರಾಜೀನಾಮೆ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಒತ್ತಾಯಿಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಸಂಜೀವಿನಿ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಹಾಗೂ ತಾಲೂಕು ಅಭಿಯಾನ ನಿರ್ವಹಣಾ ಘಟಕದ ಸಹಯೋಗದಲ್ಲಿ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಸಂಜೀವಿನಿ ಸಂಭ್ರಮ ಮಾಸಿಕ ಸಂತೆ ಆಯೋಜಿಸಲಾಗಿದೆ. ಸಂಜೀವಿನಿ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಹಾಗೂ ತಾಲೂಕು ಅಭಿಯಾನ ನಿರ್ವಹಣಾ ಘಟಕದ ಸಹಯೋಗದಲ್ಲಿ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಸಂಜೀವಿನಿ ಸಂಭ್ರಮ ಮಾಸಿಕ ಸಂತೆ ಆಯೋಜಿಸಲಾಗಿದೆ. ಆಗಸ್ಟ್ 19 ಮತ್ತು 20ರಂದು ನಡೆಯಲಿರುವ ಈ ಸಂತೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸ್ವಸಹಾಯ ಗುಂಪುಗಳ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ವೇದಿಕೆ ಕಲ್ಪಿಸಲಾಗಿದೆ. ಸಂತೆಯಲ್ಲಿ ಸೂಪರ್ ಮಾರ್ಕೆಟ್ ಮಾದರಿಯ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಹಬ್ಬಕ್ಕೆ ಅಗತ್ಯವಿರುವ ವಿವಿಧ ಉತ್ಪನ್ನಗಳನ್ನು ಕಡಿಮೆ ದರದಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ವ್ಯವಸ್ಥೆ ಮಾಡಲಾಗಿದೆ.
ಸ್ವಸಹಾಯ ಗುಂಪುಗಳ ಮಹಿಳಾ ಸದಸ್ಯರು ತಯಾರಿಸಿದ ಉತ್ಪನ್ನಗಳು ಒಂದೇ ಕಡೆ ಲಭ್ಯವಾಗುವಂತೆ ಸಂತೆ ಆಯೋಜಿಸಲಾಗಿದೆ. ದಿನಸಿ ಸಾಮಗ್ರಿಗಳು, ತಾಜಾ ತರಕಾರಿಗಳು, ಹೂವು, ತೆಂಗಿನಕಾಯಿ, ಪೂಜಾ ಸಾಮಗ್ರಿಗಳು, ಪೂಜೆ ಅಲಂಕಾರ ವಸ್ತುಗಳು, ಸೀರೆ, ವಿವಿಧ ಬಗೆಯ ಚಟ್ನಿ ಪುಡಿ ಹಾಗೂ ಮಸಾಲಾ ಪದಾರ್ಥಗಳು, ಮಣ್ಣಿನ ಹಣತೆ ದೀಪಗಳು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕರಾದ ಜಾಮಿದ್ ಜಮಿಯಾ ತಿಳಿಸಿದರು. ಈಗಿನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಅವರ ಆದೇಶದಂತೆ ಬಾಗೇಪಲ್ಲಿ ತಾಲೂಕಿನ ವಿವಿಧ ಸ್ವಸಹಾಯ ಸಂಘದ ಮಹಿಳಾ ಸ್ವಸಹಾಯ ಸಂಘದವರು ತಯಾರಿಸಿರುವಂತಹ ದಿನಸಿ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳು, ಅಲಂಕಾರಿ ಸಾಮಗ್ರಿಗಳ ಮಾರಾಟಕ್ಕಾಗಿ ಸಂಜೀವಿನಿ ಮಾಸಿಕ ಸಂತೆಯನ್ನು ಏರ್ಪಡಿಸಿದ್ದು, ಈ ಒಂದು ಸಂತೆಯಲ್ಲಿ ವರಮಹಾಲಕ್ಷ್ಮಿ ವೃತ್ತಕ್ಕಾಗಿ ಬೇಕಾಗಿರುವಂಥ, ಹಬ್ಬಕ್ಕಾಗಿ ಬೇಕಾಗಿರುವಂಥ ಎಲ್ಲ ರೀತಿಯ ದಿನಸಿ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳು ಹಾಗೂ ಅಲಂಕಾರಿಕ ಸಾಮಗ್ರಿಗಳು ದೊರೆಯುತ್ತವೆ. ಎಲ್ರಿಗೂ ನಮಸ್ಕಾರ. ಈ ದಿನ ತುಂಬ ಸಂತೋಷದ ದಿನ. ಯಾಕೆಂತಂದರೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ಬಾಗೇಪಲ್ಲಿ ಅವರ ಆದೇಶದ ಮೇರೆಗೆ ಇವತ್ತು ಈ ಮಾಸಿಕ ಸಂತೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಇದರ ಮುಖ್ಯವಾದಂತಹ ಉದ್ದೇಶ ಏನು ಅಂತಂದರೆ ಗ್ರಾಮೀಣ ಪ್ರದೇಶಗಳ ಮಹಿಳೆಯರ ಸಬಲೀಕರಣ ಆಗಬೇಕು ಅನ್ನೋ ಒಂದು ಸ್ವಸಹಾಯ ಸಂಘಗಳನ್ನು ಕಟ್ಟಿ ಅದಕ್ಕೆ ಸರ್ಕಾರ ಆರ್ಥಿಕವಾದಂತಹ ಬಲ ಕೊಟ್ಟು ಅವರು ಉತ್ಪಾದನೆ ಮಾಡಿರುವಂತಹ ಉತ್ಪನ್ನಗಳನ್ನು ಇಲ್ಲೇನೆ ಲೋಕಲ್ ಜನಗಳಿಗೆ ಅಗ್ಗದ ರೀತಿಯಲ್ಲಿ ಬಡವರೂ ಸಹ ತುಂಬ ಸಂತೋಷದಿಂದ ಇವತ್ತು ಹಬ್ಬ ಆಚರಣೆ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಕಡೆ ಮಹಿಳೆಯರ ಆರ್ಥಿಕ ಸಬಲೀಕರಣ, ಇನ್ನೊಂದು ಬಡವರಿಗೆ ತುಂಬ ಅಗ್ಗದ ರೀತಿಯಲ್ಲಿ ವಸ್ತುಗಳನ್ನು ಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕೆ ಸಿಗುವಂತಹ ಒಂದು ತತ್ವದ ಅಡಿಯಲ್ಲಿ ಇವತ್ತು ಸಂತೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಸ್ವಸಹಾಯ ಸಂಘಗಳ ಮಹಿಳೆಯರು ತಯಾರಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವುದು ಸಂತೆಯ ಉದ್ದೇಶವಾಗಿದೆ. ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಗುರುತಿಸಿಕೊಳ್ಳುವಂತೆ ಗುಣಮಟ್ಟ, ವೈವಿಧ್ಯತೆ ಹಾಗೂ ಉತ್ತಮ ಪ್ಯಾಕೇಜಿಂಗ್ಗೆ ಆದ್ಯತೆ ನೀಡಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಗತ್ಯವಿರುವ ಸಾಮಗ್ರಿಗಳನ್ನು ಇಲ್ಲಿ ಖರೀದಿಸಬಹುದು ಎಂದು ಹೇಳಿದರು. ಬಿಆರ್ಸಿ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಸಂಜೀವಿನಿ ಮಾಸಿಕ ಸಂತೆಯಂತೆ ಮಹಿಳೆ ಆದಾಯ ಹೆಚ್ಚಳ ಮಾಸಿಕ ಸಂತೆ ಆಯೋಜನೆಯಿಂದ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ವೇದಿಕೆ ಕಲ್ಪಿಸುವ ಜೊತೆಗೆ ಆದಾಯ ಹೆಚ್ಚಿಸುವಂತಾಗಿದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆಯನ್ನ ನಗರಸಭೆ ಮಾಡಿದೆ. ಈ ಬಾರಿ ಎಲ್ಲ ವ್ಯಾಪಾರಸ್ಥರು ಪಾಲಿಟೆಕ್ನಿಕ್ ಮೈದಾನದಲ್ಲಿ ವ್ಯಾಪಾರವನ್ನ ನಡೆಸಬಹುದಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹೇಳಿದರು. ಇಂದು ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ವಿಶೇಷ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಪೌರಾಯುಕ್ತರು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ನೂರಾರು ವ್ಯಾಪಾರಸ್ಥರು ಭಾಗವಹಿಸಿದರು. ಸಭೆಯಲ್ಲಿ ಮಾತನಾಡಿದ ಪೌರಾಯುಕ್ತ ಜಿಎನ್ ಚಲಪತಿ ಅವರು, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಖ್ಯೆ ಹೆಚ್ಚಾಗುತ್ತದೆ. ಇದರಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ, ಜನಜಂಗುಳಿ ಉಂಟಾಗುತ್ತದೆ. ಆದ್ದರಿಂದ ಈ ವರ್ಷ ಎಲ್ಲರ ಅನುಕೂಲಕ್ಕಾಗಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ವ್ಯಾಪಾರಕ್ಕೆ ಮೀಸಲಿಡಲಾಗಿದೆ ಎಂದು ಹೇಳಿದರು. ನಗರಸಭೆ ಕಚೇರಿ ಮುಂಭಾಗ, ನಗರ ಪೊಲೀಸ್ ಠಾಣೆ ಮುಂಭಾಗ, ಡಬಲ್ ರೋಡ್ ಮತ್ತು ಬೆಂಗಳೂರು ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಲು ಅವಕಾಶವಿಲ್ಲ. ಈ ಸ್ಥಳಗಳಲ್ಲಿ ವ್ಯಾಪಾರ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸುಗಮ ಸಂಚಾರಕ್ಕೆ ಅಡ್ಡಿಯಾಗಬಾರದು ಎಂಬ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ವ್ಯಾಪಾರಸ್ಥರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ಹಬ್ಬಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಪಾಲಿಟೆಕ್ನಿಕ್ ಮೈದಾನದಲ್ಲಿ ಮಾಡಿಕೊಳ್ಳಬಹುದು. ಇಂದಿನಿಂದಲೇ ಮೈದಾನದಲ್ಲಿ ಸ್ಥಳಗಳನ್ನು ಗುರುತಿಸಿಕೊಂಡು ವ್ಯಾಪಾರ ಆರಂಭಿಸಬಹುದು. ನಗರದ ಸ್ವಚ್ಛತೆ ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕಸವನ್ನು ಕಸದ ಬುಟ್ಟಿಗೆ ಮಾತ್ರ ಹಾಕಬೇಕೆಂದು ಪೌರಾಯುಕ್ತರು ಸೂಚಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ನಾವು ಅಂಬೇಡ್ಕರ್ ಭವನ ಹತ್ರ ಮಾಡ್ತಾ ಇದ್ವಿ. ಅಂಬೇಡ್ಕರ್ ಭವನ ಶುಕ್ರವಾರ ಶನಿವಾರ ಇನಾಗ್ರೇಷನ್ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ ಅಂತ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಮಾಡಿದ್ವಿ. ಐಡಿ ಅಸೆಂಬ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಖಾಲಿ ಇರ್ತಲ್ಲ, ಅದನ್ನೆಲ್ಲ ಲೆವೆಲ್ ಮಾಡ್ಕೊಳ್ತಾನಂದ್ರೆ ಅದಾಗೋದಿಲ್ಲ. ಅದು ಮಾಡೋಕೆ ಇನ್ನೂ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಸದ್ಯಕ್ಕೆ ನಾವು ಪಾಲಿಟೆಕ್ನಿಕ್ ಗ್ರೌಂಡ್ ಕ್ಲೀನ್ ಮಾಡಿಟ್ಟಿದ್ದೀವಿ. ಮನೆ ಪಾಲಿಟೆಕ್ನಿಕ್ ಗ್ರೌಂಡ್ಗೆ ನಿಮ್ಮನ್ನೆಲ್ಲಾನು ನಾನು ನೆನ್ನೆ ಹೇಳಿದ್ದೀನಿ, ಗೊತ್ತಿರಬೇಕಲ್ಲ, ಎಲ್ಲ ನಿಮ್ಮ ಟೆಸ್ಟ್ಗೆಲ್ಲ ಹೇಳಿದ್ದೀನಿ. ಅಲ್ಲಿಗೆ ಎಲ್ಲರೂ ಬನ್ನಿ. ಅಲ್ಲಿ ಒಂದು ದಿವಸ ಹಬ್ಬ ಆಚರಣೆ ಏನಾದರೂ ಮಾಡ್ಕೊಳ್ಳಿ.
ಮಿಕ್ಕಿ ಟೈಮಲ್ಲಿ ನಾವು ಹೇಳ್ತೀವಿ ಏನು ಮಾಡಬೇಕು ಅಂತ. ಸೊ ಸ್ವಲ್ಪ ದಿವಸ ಅಷ್ಟೇ ನಿಮಗೆ, ಈಗ ಪರ್ಮನೆಂಟ್ ಆಗಿ ನಿಮಗೆ ವ್ಯವಸ್ಥೆ ಆಗ್ತದೆ. ಬೀದಿ ಬದಿಗೆ ವ್ಯಾಪಾರಸ್ಥರು ಯಾರೂ ಸಹ ಒಕ್ಕಲೆಬ್ಸೋದಾಗಲಿ ಕಳಿಸೋದಾಗಲಿ ಪ್ರತಿ ಸಲ ಹೇಳ್ತಾ ಇದ್ದೀವಿ. IDSFT ಕಾಂಪ್ಲೆಕ್ಸಲ್ಲಿ ಕಟ್ತಾ ಇಲ್ಲ ಅಂದ್ರೆ ನಿಮ್ಗೆ ಅನುಮಾನ ಇರ್ತಾ ಇಲ್ವಾ, ಕೊಡ್ತಾಗಿದ್ದೀವಾ, ಸ್ಟಾರ್ಟ್ ಮಾಡ್ತೀವಿ, ಮಾಡಿದ್ಮೇಲೆ ಅದಕ್ಕೊಂದು ಕವರ್ ಮಾಡ್ತೀವಿ. ಈಗ ಹೂವಿನ ಅಂಗಡಿಯವರಿಗೆ ಸಪ್ರೇಟ್ ಮಾಡ್ಕೊಡ್ತೀವಿ, ತರಕಾರಿ ಹಣ್ಣಿಗೆ ಸಪ್ರೇಟ್ ಮಾಡ್ತೀವಿ. ಇದೆಲ್ಲ ನೀವು ಆಧಾರ್ ಕಾರ್ಡ್ ಮಾಡಿದ್ದೀರಾ, ಚೆನ್ನಾಗಿದೆ. ಈಗ ಆ ಥರ ಎಲ್ಲ ಒಂದೊಂದೇ ವ್ಯವಸ್ಥೆ ಆಗ್ತೀವಿ. ಯಾರು ಏನು ಹೇಳಿದ್ರು ಅನ್ನೋದು ಕಿವಿಗೊಡಕ್ಕೆ ಹೋಗ್ಬೇಡಿ. ಜನ ಇದನ್ನೇ ಕ್ರಿಯೇಟ್ ಮಾಡಕ್ ಕಾಯ್ತಾ ಇರ್ತಾರೆ, ಅರ್ಥ ಆಯ್ತಾ? ನಾವಾಗ್ಲಿ ಸರ್ಕಾರ ಆಗಲಿ, ಮುಖ್ಯವಾಗಿ ಸ್ಥಳೀಯ ಶಾಸಕರಾಗಲಿ, ಯಾವ ಬಡವರು ಬಟ್ಟೆ ಹೊಡೆಯೋದಕ್ಕೆ ಯಾರು ಇಲ್ಲ. ನಾವೆಲ್ಲ ಬಡತನದಿಂದಾನೇ ಇಲ್ಲಿ ಬಂದಿರೋದು. ಯಾರ ಬಟ್ಟೆನೂ ಹೊಡೆಯಲ್ಲ. ಒಂದು ದಿವಸ ಕಷ್ಟ ಆಗ್ಬೋದು ಸ್ವಲ್ಪ ಹೋಗೋದಕ್ಕೆ, ಎಲ್ಲರೂ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ನಗರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್, ಹಬ್ಬದ ಸಂದರ್ಭದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ವ್ಯಾಪಾರಸ್ಥರು ಪರಸ್ಪರ ಜಗಳ, ಮಾತಿನ ಚಕಮಕಿ ಮಾಡದೆ ಸಾಮರಸ್ಯದಿಂದ ವ್ಯಾಪಾರ ಮಾಡಬೇಕು. ಗ್ರಾಹಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗುವುದೆಂದು ತಿಳಿಸಿದರು. ಅವರು ಮತ್ತೆ ಮಾತನಾಡಿ, ಪಾಲಿಟೆಕ್ನಿಕ್ ಮೈದಾನದಲ್ಲಿ ಸಾಕಷ್ಟು ಜಾಗವಿದೆ. ಅಲ್ಲಿ ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ನಗರಸಭೆಗೆ ಸೂಚಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ಶನಿವಾರ ಸಾಕಷ್ಟು ಬಂದೋಬಸ್ತ್ಗಳಿದೆ ನಮ್ಮ ಚಿಂತಾಮಣಿ ನಗರದಲ್ಲಿ. ಹಾಗಾಗಿ ನಾವು ರಸ್ತೆಯಲ್ಲಿ ಯಾವುದೇ ತರ ಪಾರ್ಕಿಂಗು, ತಳ್ಳಗಾಡಿಗಳಿಗೂ ಯಾವುದಕ್ಕೂ ಅನುಕೂಲ ಮಾಡಿಕೊಡಲ್ಲ. ನೀವು ನಾಳೆ ದಿನ ಬೆಳಿಗ್ಗೆ 4 ಗಂಟೆಗೆ ಬಂದು ಒಂದು ಟೆಂಟ್ ಹಾಕೊಳ್ಳುವಂಥದ್ದು, ಈಗ ಸಾಹೇಬ್ರ ಪ್ರಕಾರ ಗವರ್ಮೆಂಟ್ ಅಂಗಡಿಗಳನ್ನೂ 4 ಮುಂದೆ ಹೆಜ್ಜೆ ಇಡೋಂಥದ್ದು, ಇದು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ನೀವು ನಮಗೆ ಅಲ್ಲಿ ಬಂದು ಮತ್ತೆ ಇನ್ನೊಂದು ಥರ ಮಾಡೋದು ಬೇಡ. ನಾವು ಅಲ್ಲಿ ಮತ್ತಿನ್ನೊಂದ್ಸರಿ ನಿಮ್ಮ ಹತ್ರ ಬಂದು ಮತ್ತಿನ್ನೊಂದ್ಸರಿ ಈ ಥರ ಮಾಡಬೇಡಿ ಅನ್ನೋದು, ಮತ್ತು ಮಾತು ಚಕಮಕಿ ಅದೆಲ್ಲ ಬೇಕಿಲ್ಲ. ಈಗ ಏನು ನಿಮ್ಗೇನು ಡೌಟ್ಸ್ ಇದೆ, ನಿಮ್ಗೆ ಏನೇನು ಬೇಕು ಅನುಕೂಲ ಮಾನ್ಯ ಕಮಿಷನರ್ ಸಾಹೇಬರೆಲ್ಲ ಮಾಡಿಕೊಡ್ತಿದ್ದಾರೆ. ನೀವುಗಳು ಅದೇ ತಕ್ಕನಾಗಿ ನಡ್ಕೋಬೇಕು. ಜೊತೆಗೆ ನಮ್ಮ ಪೊಲೀಸರು ಬಂದು, ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಬೇರೆ ಹಳ್ಳಿಗಳಿಂದ ಬಂದ್ಬಿಟ್ಟು ಇದಕ್ಕಿದ್ದಂಗೆ ನಮ್ಮ ತಾಲೂಕು ಆಫೀಸ್ ಎದುರುಗಡೆ ಮತ್ತು ನಮ್ಮ ಮುನ್ಸಿಪಾಲಿಟಿ ಆಫೀಸ್ ಎದುರುಗಡೆ ಅವ್ರು ಯಾರಿಗೂ ನಾವು ಅನುಕೂಲ ಮಾಡಲ್ಲ. ನಾವು 24 ಗಂಟೆ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನ ಹಾಕಿರ್ತೀವಿ. ಯಾರು ಅವ್ರು ಬಂದು ನೆಲೆ ಮಾಡಕ್ಕೆ ಬಿಡೋದಿಲ್ಲ. ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ವ್ಯಾಪಾರಸ್ಥರು ನಗರಸಭೆ ಮತ್ತು ಪೊಲೀಸ್ ಇಲಾಖೆಯ ಈ ನಿರ್ಧಾರವನ್ನು ಸ್ವಾಗತಿಸಿದರು. ಪ್ರತಿ ವರ್ಷ ರಸ್ತೆ ಬದಿ ವ್ಯಾಪಾರ ಮಾಡುವುದರಿಂದ ಪೊಲೀಸರು ಮತ್ತು ನಗರಸಭೆ ಅಧಿಕಾರಿಗಳೊಂದಿಗೆ ಸಮಸ್ಯೆ ಆಗುತ್ತಿತ್ತು. ಈ ಬಾರಿ ಒಂದೇ ಕಡೆ ಎಲ್ಲರಿಗೂ ಅವಕಾಶ ಕೊಟ್ಟಿರುವುದು ಒಳ್ಳೆಯದಾಗಿದೆ ಎಂದು ಒಬ್ಬ ಹಿರಿಯ ವ್ಯಾಪಾರಸ್ಥರು ಅಭಿಪ್ರಾಯಪಟ್ಟರು. ಪಾಲಿಟೆಕ್ನಿಕ್ ಮೈದಾನ ನಗರದ ಮಧ್ಯಭಾಗದಲ್ಲಿರುವುದರಿಂದ ಗ್ರಾಹಕರಿಗೆ ಬರಲು ಅನುಕೂಲವಾಗುತ್ತದೆ. ಅಲ್ಲದೆ ವಾಹನ ನಿಲುಗಡೆಗೂ ಸಾಕಷ್ಟು ಸ್ಥಳವಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗಲಿದೆ. ನಗರಸಭೆ ಅಧಿಕಾರಿಗಳು ಮೈದಾನದಲ್ಲಿ ಸ್ವಚ್ಛತೆ, ಲೈಟ್, ನೀರಿನ ವ್ಯವಸ್ಥೆ ಮಾಡುವ ಕೆಲಸವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಹಬ್ಬ ಮುಗಿಯುವವರೆಗೂ ವಿಶೇಷ ತಂಡವನ್ನು ನಿಯೋಜಿಸಲಾಗಿದೆ. ಒಟ್ಟಾರೆಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅಚ್ಚುಕಟ್ಟಾಗಿ ಆಚರಿಸಲು ನಗರಸಭೆ, ಪೊಲೀಸ್ ಇಲಾಖೆ ಮತ್ತು ವ್ಯಾಪಾರಸ್ಥರು ಜಂಟಿಯಾಗಿ ಸಹಕರಿಸಬೇಕೆಂದು ಅಧಿಕಾರಿಗಳು ಮನವಿ ಮಾಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ರೈತರಿಂದ ಹಾಲಿನ ಖರೀದಿ ದರ ಹೆಚ್ಚಿಸುವಂತೆ ಒತ್ತಾಯಿಸಿ ಇಂದು ಕೋಲಾರದಲ್ಲಿ ಹೈನು ರೈತರು ಪ್ರತಿಭಟನೆ ನಡೆಸಿದರು. ಮಳೆ ಅಭಾವ, ತೀವ್ರ ಬರ ಎದುರಾಗಿರುವ ಹಿನ್ನೆಲೆ ಹಾಲಿನ ದರ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ರೈತರಿಂದ ಹಾಲಿನ ಖರೀದಿ ದರ ಹೆಚ್ಚಿಸುವಂತೆ ಒತ್ತಾಯಿಸಿ ಇಂದು ಕೋಲಾರದಲ್ಲಿ ಹೈನು ರೈತರು ಪ್ರತಿಭಟನೆ ನಡೆಸಲಾಯಿತು. ಮಳೆಯ ಅಭಾವ, ತೀವ್ರ ಬರ ಎದುರಾಗಿರುವ ಹಿನ್ನೆಲೆ ಹಾಲಿನ ದರ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ಹೊರವಲಯದ ಟಮಕ ಬಳಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಪ್ರತಿ ಲೀಟರ್ಗೆ 10 ರೂಪಾಯಿ ಖರೀದಿ ದರ ಹೆಚ್ಚಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕೋಮುಲ್ ನಿರ್ದೇಶಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಕ್ಷಾತೀತವಾಗಿ ಹಾಲಿನ ಖರೀದಿ ದರ ಏರಿಕೆಗೆ ನಿರ್ದೇಶಕರು ಒತ್ತಾಯಿಸಿದ್ದು, ಪ್ರತಿ ಲೀಟರ್ ಹಾಲಿಗೆ ಇಂದು ರೈತರಿಗೆ 35.40 ರೂಪಾಯಿ ನೀಡಲಾಗುತ್ತಿದೆ. ಇದು ರೈತರಿಗೆ ಸಾಕಾಗುತ್ತಿಲ್ಲ. ಮತ್ತೊಂದೆಡೆ ಪಶು ಆಹಾರ ಗಗನಕ್ಕೇರಿದೆ. ಇದರಿಂದ ಹೈನೋದ್ಯಮ ಮಾಡಲು ಕಷ್ಟವಾಗುತ್ತಿದೆ. ಪ್ರತಿ ಲೀಟರ್ ಹಾಲಿನ ಮೇಲೆ 10 ರೂಪಾಯಿ ಹೆಚ್ಚಿಸುವಂತೆ ಒತ್ತಾಯಿಸಲಾಯಿತು. ಕೋಮುಲ್ ಮಾಜಿ ಅಧ್ಯಕ್ಷ ಕಾಡಿನಹಳ್ಳಿ ನಾಗರಾಜ್, ಕೃಷ್ಣಪ್ಪ, ಮಾಜಿ ಎಂಡಿ ಹನುಮೇಶ್, ನಿರ್ದೇಶಕರಾದ ಶ್ಯಾಮೇಗೌಡ, ಕೆಕೆ ಮಂಜುನಾಥ್, ಶಂಶೀರ್, ಕೋಲಾರ ಹಾಲು ಒಕ್ಕೂಟದ ಸಹಕಾರ ಸಂಘಗಳ ಅಧ್ಯಕ್ಷರು, ಸದಸ್ಯರು ಭಾಗವಹಿಸಿದ್ದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.
ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನ ನಂಜನಗೂಡು ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ಪಟ್ಟಣದ ಶ್ರಾವಣ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮಲ್ಲನ ಮೂಲದ ಮಠದ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮಿಗಳು ಫೋಟೋ ಕ್ಲಿಕ್ ಮಾಡುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ನಂಜನಗೂಡು ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ಪಟ್ಟಣದ ಶ್ರಾವಣ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಲ್ಲನ ಮೂಲದ ಮಠದ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮೀಜಿಗಳು ಫೋಟೋ ಕ್ಲಿಕ್ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶ್ರೀಗಳು, ಒಂದು ಚಿತ್ರ 1000 ಪದಗಳನ್ನು ಹೇಳುತ್ತದೆ. ಚಿತ್ರ ಸಮಚಿತ್ತದಿಂದ ಏಕಾಗ್ರತೆ ಕಲಿಸುತ್ತದೆ. ಛಾಯಾಚಿತ್ರ ಒಂದು ಇತಿಹಾಸ, ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿಸುತ್ತದೆ. ಆಧುನಿಕ ತಂತ್ರಜ್ಞಾನಕ್ಕೆ ನಾವು ಹೊಂದಿಕೊಳ್ಳಬೇಕಾಗುತ್ತದೆ ಎಂದರು. ಇತಿಹಾಸವನ್ನು ಊಹಿಸಿ ನಮ್ಮ ಪೂರ್ವಜರು ಬರೆದ ಅಕ್ಷರಗಳಲ್ಲಿ ಓದಿ ಚಿತ್ರವನ್ನು ರೂಪಿಸಲಾಗುತ್ತಿತ್ತು. ಅಂದರೆ ಹಿಂದೆ ಕ್ಯಾಮ್ರಾಗಳಿಗೆ ಛಾಯಾಗ್ರಹಣಗಳಿಗೆ ಏನಿರಲಿಲ್ಲ. ಅಂಥ ಕಾಲದಲ್ಲಿ ಛಾಯಾಗ್ರಹಣನ ಪುಟಗಟ್ಟಲೆ ಅವರ ಮನಸ್ಸಿನಲ್ಲಿ ಏನು ಓದಿತ್ತೋ ಅದನ್ನು ಪುಸ್ತಕದಲ್ಲಿ ಬರೆದಿಟ್ಟಿದ್ರು. ಆ ಪುಸ್ತಕಗಳನ್ನ ಓದಿ ಇವತ್ತು ನೀವೆಲ್ಲ ಕಡೆ ದೇವರ ಫೋಟೋ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನೆಲ್ಲ ಗಮನಿಸಿದಾಗ ಇವತ್ತು ಆವತ್ತು ಆ ಚಿತ್ರಗಳನ್ನ ಯಾರು ಚಿತ್ರಿಸಿರಲಿಲ್ಲ, ಬದಲಾಗಿ ಮಾನವನ ಮನಸ್ಸಿನಲ್ಲಿರ್ತಕ್ಕಂಥ ಅವನ ಭಾವನೆಗಳನ್ನು ಅವರ ಪೂರ್ವಜರಿಂದ ಬಂದಂತ ಪುಸ್ತಕದಲ್ಲಿ ಏನು ಬರೆದಿದ್ರು ಅದನ್ನ ವಿವರಣೆ ಮೂಲಕ ಇವತ್ತು ಚಿತ್ರಿಸಲಾಗ್ತಿತ್ತು. ಆದರೆ ಇವತ್ತು ಅದೆಲ್ಲವನ್ನೂ ನೀವು ನಿಮ್ಮ ಕೈಯಾರೆ ಬೆಳೆದಲ್ಲಿ ಚಿತ್ರಿಸಬಹುದಂತಹ ಟೆಕ್ನಾಲಜಿ ಆಧುನಿಕತೆಯಲ್ಲಿ ನಾವೆಲ್ಲರೂ ಇವತ್ತು ಇಲ್ಲಿದ್ದೇವೆ. ಸಾಕಷ್ಟು ಛಾಯಾಚಿತ್ರಗಾರರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಛಾಯಾಚಿತ್ರಗ್ರಾಹಕರಿಗೆ ಆರೋಗ್ಯ ಮತ್ತು ವಾಹನ ಚಲಿಸುವಾಗ ಸುರಕ್ಷತೆ ಮುಖ್ಯವಾಗಿದೆ ಎಂದು ಆರೋಪಿಸಿದರು. ಕಾರ್ಯಕ್ರಮದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಲಾಗಿತ್ತು. ನಂತರ ಹಿರಿಯ ಛಾಯಾಗ್ರಾಹಕರಿಗೆ ಸನ್ಮಾನಿಸಲಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು.
ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಜ್ಜಿಗೆಗಾಗಿ ಜನ ಮುಗಿಬಿದ್ದ ಘಟನೆ ಇಂದು ನಡೆಯಿತು. ಹಾಲಿನ ದರ ಏರಿಕೆ ಮಾಡುವಂತೆ ಒತ್ತಾಯಿಸಿ ಹೈನು ರೈತರು ಇಂದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ವೇಳೆ ಹಾಲು ಒಕ್ಕೂಟದಿಂದ ತರಿಸಲಾಗಿದ್ದ ಮಜ್ಜಿಗೆಗೆ ಪ್ರತಿಭಟನಾಕಾರರು ನಾ ಮುಂದು ತಾ ಮುಂದೆಂದು ಮುಗಿಬಿದ್ರು. ಮಜ್ಜಿಗೆ ಪಡೆಯಲು ಹರಸಾಹಸದಲ್ಲಿ ಹಲವು ಮಜ್ಜಿಗೆ ಪ್ಯಾಕೆಟ್ಗಳು ಮಣ್ಣು ಪಾಲಾಗಿದ್ದು ವಿಶೇಷ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಮತ್ತೆ ಹಿನ್ನಡೆ. ಚಿಮುಲ್ ನಾಮ ನಿರ್ದೇಶನ ಒಂದೇ ದಿನದಲ್ಲಿ ರದ್ದು. ಕುರ್ಚಿಯ ಮೇಲೆ ಕುಳಿತು ಎದ್ದುವಂದ ಯಲುವಹಳ್ಳಿ ರಮೇಶ್. ಚಿಮುಲ್ ನಾಮ ನಿರ್ದೇಶನಕ್ಕೆ ಸರ್ಕಾರದ ಕಡಿವಾಣ. ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿ ಕಾರ್ಯಾಚರಣೆ. ಬರೋಬ್ಬರಿ 6 ಟನ್ ಗೋಮಾಂಸ ವಶ. ಮೆಣಸಿನಕಾಯಿ ಮೂಟೆ, ಟೊಮ್ಯಾಟೊ ಕ್ರೇಟ್ಗಳ ಕೆಳಗೆ ಗೋಮಾಂಸ ಸಾಗಾಟ. ಆಂಧ್ರದಿಂದ ಬೆಂಗಳೂರಿಗೆ ಮಾಂಸ ಸಾಗಾಟ. 2 ಟೆಂಪೋ ವಶಕ್ಕೆ. ಚಿಕ್ಕಬಳ್ಳಾಪುರದಲ್ಲಿ 203 ಭಾರತ್ ಜೋಡೋ ಯುವ ಸಂಘ ರಚನೆ. ಯುವಕರಿಗಾಗಿ ಜಿಲ್ಲಾಡಳಿತ ಮೆಗಾ ಪ್ಲಾನ್. ಆಗಸ್ಟ್ 30ರೊಳಗೆ 203 ಯುವ ಸಂಘಗಳ ನೋಂದಣಿ. 16ರಿಂದ 35 ವರ್ಷದ ಯುವಕರಿಗೆ ಸುವರ್ಣಾವಕಾಶ. ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗೋಮಾಳ ಒತ್ತುವರಿ ವಿಚಾರದಲ್ಲಿ ಕಂದಾಯ ಇಲಾಖೆ ಮೌನ. 163.34 ಎಕರೆ ಗೋಮಾಳಕ್ಕೆ ಕಾಂಪೌಂಡ್ ನಿರ್ಮಿಸಿದವರ ಹೆಸರು ಬಹಿರಂಗಪಡಿಸುವಲ್ಲಿ ಅಧಿಕಾರಿಗಳ ಮೌನಕ್ಕೆ ಜನರ ಅಸಮಾಧಾನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.